ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे सन शो फादर मन मत को छोड़ ಶ್ರೀಮತ್ पर चलो. ಮಧುರ ಮಕ್ಕಳೇ, ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಅದಕ್ಕಾಗಿ ಮನಮತವನ್ನು ಬಿಟ್ಟು ಶ್ರೀಮತದಂತೆ ನಡೆಯಿರಿ. ಅದಕ್ಕಾಗಿ ಮನಮತವನ್ನು ಬಿಟ್ಟು ಶ್ರೀಮತದಂತೆ ನಡೆಯಿರಿ. तब आपको शो कर सकेंगे. ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ. ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಅದಕ್ಕಾಗಿ ಮನಮತವನ್ನು ಬಿಟ್ಟು ಶ್ರೀಮತದಂತೆ ನಡೆಯಿರಿ. ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, किन बच्चों की रक्षा बाप जरूर करते हैं. ಯಾವ ಮಕ್ಕಳ ರಕ್ಷಣೆಯನ್ನು ತಂದೆಯು ಅವಶ್ಯವಾಗಿ ಮಾಡಿಯೇ ಮಾಡುತ್ತಾರೆ. ಯಾವ ಮಕ್ಕಳ ರಕ್ಷಣೆಯನ್ನು ತಂದೆಯು ಅವಶ್ಯವಾಗಿ ಮಾಡಿಯೇ ಮಾಡುತ್ತಾರೆ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, जो बच्चे सच्चे हैं उनकी रक्षा जरूर होगी. ಯಾವ ಮಕ್ಕಳು ಸತ್ಯವಾಗಿದ್ದಾರೋ ಅವರ ರಕ್ಷಣೆಯು ಅವಶ್ಯವಾಗಿ ಆಗುವುದು. अगर रक्षा नहीं होती है तो अंदर में जरूर कोई ना कोई झूठ होगा. ಒಂದು ವೇಳೆ ರಕ್ಷಣೆ ಆಗುತ್ತಿಲ್ಲವೆಂದರೆ ಆಂತರ್ಯದಲ್ಲಿ ಒಂದಲ್ಲ ಒಂದು ಸುಳ್ಳು ಅಗತ್ಯವಾಗಿರುತ್ತದೆ. ಒಂದು ವೇಳೆ ರಕ್ಷಣೆ ಆಗುತ್ತಿಲ್ಲವೆಂದರೆ ಆಂತರ್ಯದಲ್ಲಿ ಒಂದಲ್ಲ ಒಂದು ಸುಳ್ಳು ಅಗತ್ಯವಾಗಿರುತ್ತದೆ. पढ़ाई मिस करना, संशय में आना, माना अंदर में कुछ ना कुछ झूठ है. ಮುರಳಿಗೆ ತಪ್ಪಿಸಿಕೊಳ್ಳುವುದು, ಸಂಶಯದಲ್ಲಿ ಬರುವುದೆಂದರೆ ಮುರಳಿಗೆ ತಪ್ಪಿಸಿಕೊಳ್ಳುವುದು, ಸಂಶಯದಲ್ಲಿ ಬರುವುದೆಂದರೆ ಆಂತರ್ಯದಲ್ಲಿ ಅಲ್ಪ ಸ್ವಲ್ಪ ಸುಳ್ಳಿದೆ ಎಂದರ್ಥ. ಆಂತರ್ಯದಲ್ಲಿ ಸುಳ್ಳಿದೆ ಎಂದರ್ಥ. ಉನ್ಹೇ ಮಾಯಾ ಅಂಗುರಿ ಮಾರ್ ದೇತೆ ಹೈ. ಅಂತವರ ಮೇಲೆ ಮಾಯೆಯು ಗುರಿ ಇಡುತ್ತದೆ. ಅಂತವರ ಮೇಲೆ ಮಾಯೆಯು ಗುರಿ ಇಡುತ್ತದೆ. ಬಾಬಾ ಮತ್ತೊಂದು ಪ್ರಶ್ನೆ ತಿಳಿಸ್ತಾ ಇದ್ದಾರೆ, ಕಿನ್ ಬಚ್ಚೋ ಕೆ ಲಿಯೆ ಮಾಯಾ ಚುಂಬಕ್ ಹೈ. ಯಾವ ಮಕ್ಕಳಿಗಾಗಿ ಮಾಯೆಯು ಅಯಸ್ಕಾಂತವಾಗಿದೆ. ಯಾವ ಮಕ್ಕಳಿಗಾಗಿ ಮಾಯೆಯು ಅಯಸ್ಕಾಂತವಾಗಿದೆ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಜೋ ಮಾಯಾ ಕಿ खूबसूरत की तरफ आकर्षित होते हैं उनके लिए माया चुंबक है.
ಯಾರು ಮಾಯೆಯ ಸೌಂದರ್ಯದ ಕಡೆಗೆ ಆಕರ್ಷಿತರಾಗುತ್ತಾರೆ ಅಂಥವರಿಗಾಗಿ ಮಾಯೆಯು ಅಯಸ್ಕಾಂತವಾಗಿದೆ. श्रीमत पर चलने वाले बच्चों की आकर्षण नहीं होगी. ಶ್ರೀಮತದಂತೆ ನಡೆಯುವ ಮಕ್ಕಳು ಆಕರ್ಷಿತರಾಗುವುದಿಲ್ಲ. ಶ್ರೀಮತದಂತೆ ನಡೆಯುವ ಮಕ್ಕಳು ಆಕರ್ಷಿತರಾಗುವುದಿಲ್ಲ. ಬಾಬಾ ಮೊದಲನೇ ಪ್ರಶ್ನೆಯಲ್ಲಿ ತಿಳಿಸಿದ್ರು ಬಾಬಾರವರು ಎಂತಹ ಮಕ್ಕಳ ರಕ್ಷಣೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಸತ್ಯವಂತ ಮಕ್ಕಳ ಬಾಬಾ ರಕ್ಷಣೆ ಮಾಡ್ತಾರೆ. ಸುಳ್ಳು ಒಂದ್ ವೇಳೆ ತಮಗೆ ರಕ್ಷಣೆ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಒಳಗಡೆ ಏನೋ ಒಂದು ಸುಳ್ಳಿದೆ, ತಪ್ಪನ್ನ ಮುಚ್ಚಿಟ್ಕೊಂಡಿದ್ದೀರಿ ಅಂತ ಹೇಳಿ ಅರ್ಥ ಆಗತ್ತೆ. ಮುರಳಿಯನ್ನ ಕೇಳದೆ ಇರೋದು, ಮುರಳಿ ತಪ್ಪಿಸ್ಕೊಳ್ಳೋದು, ಸಂಶಯದಲ್ಲಿ ಬರೋದು ಅಂದ್ರೆ ಅರ್ಥ ನನ್ನಲ್ಲಿ ಒಳಗಡೆ ಏನೋ ಸುಳ್ಳು ಇಟ್ಕೊಂಡಿದ್ದೀನಿ, ಅದಕ್ಕೆ ತಪ್ಪಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಬಹುದು ಅಂತ ಬಾಬಾ ಹೇಳ್ತಿದ್ದಾರೆ. ಅಂಥವ್ರನ್ನೇ ಮಾಯೆ ಗುರಿ ಇಡುತ್ತೆ, ಬೀಳಿಸುವುದಕ್ಕಾಗಿ ಅಂತ ಬಾಬಾ ತಿಳಿಸಿದ್ರು. ಮತ್ತೊಂದು ಪ್ರಶ್ನೆ ಬಾಬಾ ಹೇಳಿದ್ರು, ತಾವು ಮಕ್ಕಳಿಗೆ ಮಾಯೆ ಆಕರ್ಷಣಕ್ಕಾಗಿದೆ ಹೇಗೆ ಅಂತ ಹೇಳಿ. ಅದಕ್ಕೆ ಬಾಬಾ ಉತ್ತರ ಹೇಳಿದ್ರು, ಮಾಯೆಯ ಸುಂದರತೆಗೆ, ಈ ಜಗತ್ತಿನ ಆಭರಣ, ಶೋ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ನೋಡ್ಕೊಂಡು ಆ ಶೋನೆ ನೋಡಿ ಆಕರ್ಷಿತ ಆಗಿ ಹೋಗ್ತಾರಂದ್ರೆ ಅವರು ಮಾಯೆಗೆ ವಶರಾಗ್ತಾರೆ. ಹಾಗಾಗಿ ಶ್ರೀಮತದಂತೆ ನಡೆಯುವಂಥವ್ರು ಮಾಯೆಗೆ ಆಕರ್ಷಣೆ ಆಗೋದಿಲ್ಲ ಅಂತ ಹೇಳಿ ಬಾಬಾ ತಿಳಿಸಿದ್ರು. ओम शांति। रूहानी बाप बैठ रूहानी बच्चों को समझाते हैं। यह तो बच्चे ने निश्चय किया है, रूहानी बाप हम रूहानी बच्चों को पढ़ाते हैं. ತಮ್ಮ ಮಕ್ಕಳಿಗೆ ಈಗ ನಿಶ್ಚಯ ಇದೆ, ನಮ್ಗೆ ಓದಿಸುವವರು ಆತ್ಮಿಕ ತಂದೆನೇ ಓದಿಸ್ತಾರೆ ಅನ್ನೋದು ಇಷ್ಟು ಪಕ್ಕ ನಿಶ್ಚಯ ಮಾಡ್ಕೊಂಡಿದ್ರಿ. ಜಿಸ್ಕೆ ಲಿಯೇ ಹಿ ಗಾಯನ್ ಹೇ ಆತ್ಮಯೇ ಪರಮಾತ್ಮ ಅಲಗ್ ರಹೆ ಬಹುಕಾಲ್, ಅದಕ್ಕಾಗಿನೇ ಗಾಯನ ಇರೋದು. ಇಷ್ಟು ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲದಿಂದ ಅಗಲಿ ಮರಳಿ ಸಿಕ್ಕಿರುವಂತವ್ರು. ಮೂಲ ವತನ್ ಮೇ ಅಲಗ್ ನಹಿ ರಹತೆ, ವಹ ತೋ ಸಬ್ ಇಕ್ಕಟ್ಟೆ ರಹತೆ ಹೈ. ಮೂಲವತನದಲ್ಲಿ ಅಗಲಿರುವುದಿಲ್ಲ, ಇಲ್ಲ ಆತ್ಮಗಳು ಪರಮಾತ್ಮರು ಒಟ್ಟಿಗೆ ಇರ್ತೀರಿ ಅಂತ ಬಾಬಾ ಹೇಳ್ತಾರೆ. अलग रहते हैं तो जरूर आत्मा ही वहां से बिछड़ती है, आकर के अपना अपना पाठ बचाते हैं. ಹೀಗೆ ಬಾಬಾ ಹೇಳ್ತಾರೆ, ಯಾವಾಗ ಅಗಲ್ತೀರಿ ಅಂದ್ರೆ ನೀವು ಆತ್ಮಗಳು ತಂದೆಯಿಂದ ದೂರ ಆಗ್ತೀರಿ, ಸಾಕಾರದಲ್ಲಿ ಬರ್ತೀರಿ. ಸಾಕಾರದಲ್ಲಿ ಬಂದಾಗ ನಿಮ್ಮ ಪಾತ್ರ ಅಭಿನಯ ಮಾಡಿ ಆಗ ದೂರ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ನೀವೇ ಮಕ್ಕಳೇ ಬಾಬಾರವ್ರನ್ನ ಪರಂಧಾಮದಿಂದ ಪಾತ್ರ ಮಾಡ್ಲಿಕ್ಕೆ ಬಿಟ್ಟು ಬರ್ತೀರಿ. ಸತೋ ಪ್ರಧಾನ್ ಸೇ ಉತ್ತರ್ತೆ ಉತ್ತರ್ತೆ ತಮೋ ಪ್ರಧಾನ್ ಬಂತೆ ಹೇ. ಆತ್ಮ ಪರಂಧಾಮದಲ್ಲಿದ್ರಿ, ಒಟ್ಟಿಗೆ ಇದ್ರಿ, ನೀವೇ ಪಾತ್ರ ಮಾಡ್ಲಿಕ್ಕೆ ಕೆಳಗ್ ಬಂದ್ರಿ, ಬರ್ತಿದ್ದಂಗೆ ಪಾತ್ರ ಮಾಡ್ತಾ ಮಾಡ್ತಾ ತಮೋ ಪ್ರಧಾನ ಆಗ್ತಾ ಹೋಗ್ತೀರಿ. ಬುಲಾತೆ ಹೇ ಪತಿತ ಪಾವನ್ ಆಕರ್ ಹಮ್ಕೋ ಪಾವನ್ ಬನೋ. ಹೀಗೆ ಪತಿತ ಆದ ನಂತರ ನೀವು ಆತ್ಮಗಳು ಕರಿತೀರಿ, ಪತಿತ ಪಾವನ ತಂದೆ ಬನ್ನಿ ಅಂತ ಹೇಳಿ. ಬಾಪ್ ಬಿ ಆಕರ್ बाप भी कहते हैं हम हर 5000 ವರ್ಷ के बाद आता हूँ. ಹೀಗೆ ಬಾಬಾ ಅಲ್ಲಿ ಹೇಳ್ತಾರೆ, ನಾನು ನೀವು ಯಾವಾಗ ಕರಿತೀರಲ್ಲ ಆಗ 5000 ವರ್ಷಗಳಿಗೊಮ್ಮೆ ನಾನು ಬರ್ತೇನೆ. ಈ ಸೃಷ್ಟಿ ಕ ಚಕ್ರ ಹಿ 5000 ವರ್ಷ ಕಾ ಹೈ. ಈ ಸೃಷ್ಟಿ ಚಕ್ರದ್ದು ಆಯುಷ್ಯನು 5000 ಇರೋದು, ನಾನು ಬರುವ ಸಮಯನು ಕೂಡ 5000 ವರ್ಷಗಳಿಗೊಮ್ಮೆ ಅಂತ ಬಾಬಾ ಹೇಳ್ತಾರೆ. ಹಾಗೆ ತುಮ್ಗೆ ನಹಿ ಜಾನ್ತೇತೆ, ಇದೆಲ್ಲ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಎಲ್ಲಿದ್ವಿ, ಹೆಂಗ್ ಹಗಲಿದ್ವಿ, ಮತ್ತೆ ಯಾಕೆ ಕರ್ದಿವಿ, ಮತ್ತೆ ಯಾವಾಗ ಬಾಬಾ ಬರ್ತಾರೆ, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಇದು ಗೊತ್ತಿರ್ಲಿಲ್ಲ. ಶಿವ ಬಾಬಾ ಸಮझाते हैं तो जरूर कोई ತನ್ ದ್ವಾರ ಸಮझाएंगे. ಇದೆಲ್ಲವನ್ನ ಬಾಬಾ ನಮ್ಗೆ ತಿಳಿಸ್ಕೊಟ್ಟಿದ್ದಾರಂದ್ರೆ ಹಾಗಾದ್ರೆ ಹೆಂಗ್ ತಿಳಿಸ್ಕೊಟ್ರು, ಯಾವ್ದಾದ್ರೂ ಒಂದು ಶರೀರ ಬೇಕಲ್ವಾ ಅಂತ ಬಾಬಾ ಕೇಳ್ತಾರೆ. ऊपर से कोई आवाज तो नहीं आता है. ನಾನ್ ತಿಳಿಸ್ಕೊಡ್ತೀನಿ ಅಂದ್ರೆ ಏನೋ ಮೇಲಿಂದನೇ ಏನೋ ಶಬ್ದ ಮಾಡ್ತೀನ, ಆಕಾಶವಾಣಿ ಮಾಡ್ತೀನ, ಇಲ್ಲ, ಯಾವ್ದಾದ್ರೂ ಶರೀರದ ಆಧಾರ ಪಡ್ಕೊಂಡು ತಿಳಿಸ್ಬೇಕಾಗತ್ತೆ.
ಶಕ್ತಿ ವಾ ಪ್ರೇರಣಾ ಆದಿ ಕೊಯ್ ಕಿ ಬಾತ್ ನಹಿ. ಬಾಬಾ ಹೇಳ್ತಾ ಯಾವ್ದೋ ಶಕ್ತಿಯಿಂದ ಬಾಬಾ ನಮಗ್ ತಿಳಿಸ್ಕೊಟ್ರು, ಯಾವ್ದೋ ಆಕಾಶವಾಣಿಯಿಂದ ಪ್ರೇರಣೆಯಿಂದ ತಿಳಿಸ್ಕೊಟ್ರು, ಆ ರೀತಿ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಆತ್ಮ ಶರೀರ್ ಮೇ ಆಕರ್ वार्तालाप करते हो, वैसे बाप भी कहते हैं मैं भी शरीर द्वारा ಡೈರೆಕ್ಷನ್ ದೇತಾ ಹೂಂ. ಹೇಗೆ ನೀವು ಆತ್ಮಗಳು ಶರೀರದಲ್ಲಿ ಬಂದು ಮಾತುಕತೆ ಮಾಡ್ಕೋತೀರಿ, ಮಾತಾಡೋದನ್ನ ಕಲ್ತೀರಿ, ಹಾಗೆ ನಾನು ಕೂಡ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ಬಾಬಾ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಇದರಲ್ಲಿ ಜಾದು ಮಂತ್ರ ಹೊರಗಡೆ ಏನೋ ಭಕ್ತಿಯಲ್ಲಿ ತೋರಿಸ್ತಾರೆ, ಆ ರೀತಿ ಅಲ್ಲ. ಹೇಗೆ ನೀವು ಶರೀರದಲ್ಲಿ ಬಂದು ಮಾತುಕತೆ ಮಾತಾಡ್ತೀರಲ್ಲ, ಹಾಗೆ ನಾನು ಕೂಡ ಶರೀರದಲ್ಲಿ ಬಂದು ನಿಮ್ಗೆ ಡೈರೆಕ್ಷನ್ ಕೊಡ್ತೀನಿ, ಹೀಗ್ ಮಾಡ್ರಿ ಹೀಗಿರ್ರಿ ಅಂತ ಹೇಳಿ. अपने लिए ही कल्याण व अकल्याण करते हैं. सॉरी, ಹೀಗೆ ಬಾಬಾ ಡೈರೆಕ್ಷನ್ ಕೊಡ್ತಾರೆ. ಫಿರ್ ಉಸ್ ಪರ್ ಜೋ ಜಿतना चलते हैं अपना ही कल्याण करते हैं. ಬಾಬಾ ಏನ್ ಬಂದು ಡೈರೆಕ್ಷನ್ ಕೊಡ್ತಾರಲ್ಲ, ಆ ಡೈರೆಕ್ಷನ್ ಅನುಸಾರವಾಗಿ ಯಾರು ನಡ್ಕೊಳ್ತಾರೆ ಅವ್ರದ್ದು ಕಲ್ಯಾಣ ಆಗುತ್ತೆ. ಬಾಬಾ ಏನ್ ಬಂದು ಓದಿಸ್ತಿದ್ದಾರೆ, ಹೆಂಗ್ ಓದಿಸ್ತಿದ್ದಾರೆ ಅದರಂತೆ ನಡ್ಕೊಳ್ತೀರಂದ್ರೆ ನಿಮ್ಮ ಕಲ್ಯಾಣ ಆಗತ್ತೆ. ನಹಿ ಪಡೆಯಂಗೆ ತು ಜರೂರ್ ಫೇಲ್ ಹೋಂಗೆ, ಓದ್ಲಿಲ್ಲ ಅಂದ್ರೆ ಅವಶ್ಯವಾಗಿ ಫೇಲ್ ಆಗ್ತಾರೆ. वहां भी समझाते रहते हैं ना, शिव बाबा से सीख कर फिर औरों को भी सिखलाना है. ಬಾಬಾ ಕೂಡ ಹೇಳ್ತಿದ್ದಾರೆ, ಬಾಬಾನು ತಿಳಿಸ್ತಿದ್ದಾರೆ ಶ್ರೀಮತದಂತೆ ನಡಿಬೇಕಾಗಿದೆ. ಶ್ರೀಮತದಂತೆ ನಡೆದ್ರೆ ನಿಮ್ಮ ಕಲ್ಯಾಣ ಆಗುತ್ತೆ. ಶ್ರೀಮತ್ ಪರ್ ಚಲೆ ವಾ ನ ಚಲೆ, ಟೀಚರ್ ಕಾ ಸುನೆ ನ ಸುನೋ, ಅಪನೆ ಲಿಯೇ ಹಿ ಕಲ್ಯಾಣ ಕಲ್ಯಾಣ ಕರ್ತೆ ಹೇ. ಹೀಗೆ ಶ್ರೀಮತದಂತೆ ನಡೆಯೋದು ಬಿಡೋದು, ಅಥವಾ ಟೀಚರ್ನ ಮಾತು ಕೇಳೋದು ಕೇಳದೆ ಇರೋದು, ಅಥವಾ ಇದರಿಂದ ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದು ಮಾಡ್ಕೊಳ್ಳದೆ ಇರೋದು ಎಲ್ಲದು ತಮ್ಮ ಮೇಲೆ ಆಧಾರಿತ ಆಗಿದೆ. ನಹಿ ಪಡೆಂಗೆ ತೋ ಜರೂರ್ ಫೇಲ್ ಹೋಂಗೆ, ಒಂದ್ ವೇಳೆ ನೀವು ಓದ್ಲಿಲ್ಲ ಅಂದ್ರೆ ಫೇಲ್ ಆಗ್ಬೇಕಾಗತ್ತೆ. ಯಹ ಬಿ ಸಮझाते रहते हैं ಶಿವ ಬಾಬಾ ಸೆ सीख कर फिर औरों को भी सिखलाना है. ಬಾಬಾ ಇದನ್ನು ಹೇಳ್ತಾರೆ, ನಾನ್ ನಿಮಗ್ ಕಲ್ಸ್ಕೊಡ್ತಿದ್ದೀನಿ, ನೀವು ಅನ್ಯರಿಗೆ ಕಲ್ಸ್ಕೊಡ್ಬೇಕು. ಹೀಗೆ ಬಾಬಾ ಓದಿಸುವ ವಿಧಾನ. ತಾವು ತಿಳ್ಕೊಂಡು ಅನ್ಯರಿಗೂ ತಿಳಿಸಿ. ಫಾದರ್ ಶೋ ಸನ್, ತಾವು ತಂದೆಯನ್ನ ಶೋ ಮಾಡ್ಬೇಕಾಗಿದೆ. ಅವರ ಶ್ರೀಮತದಂತೆ ನಡೆದು ಅವ್ರೇನ್ ಹೇಳ್ತಿದ್ದಾರೆ ಅವರಿಂದ ಕೇಳಿಸ್ಕೊಂಡು ಅನ್ಯರಿಗೆ ಹೇಳ್ಬೇಕು. ಇದು ತಂದೆಯನ್ನ ಪ್ರತ್ಯಕ್ಷ ಮಾಡುವ ವಿಧಾನ. ತಾವು ಮಕ್ಕಳದ್ದೇ ಕೆಲಸ ಆಗಿದೆ. ಜಿಸ್ಮಾನಿ ಫಾದರ್ ಕಿ ಬಾತ್ ನಹಿ. ಬಾಬಾ ಹೇಳ್ತಾರೆ, ಇಲ್ಲಿ ಏನ್ ಹೇಳ್ತಿದ್ದೀರಿ ಇದು ಲೌಕಿಕ ತಂದೆಯ ಮಾತಲ್ಲ, ಆತ್ಮಿಕ ತಂದೆಯ ಮಾತು. ಆತ್ಮಿಕ ತಂದೆ ಏನ್ ಹೇಳ್ತಾರೆ ಅದನ್ನೇ ಕೇಳಿ ಅನ್ಯರಿಗೆ ಅವಶ್ಯ ಹೇಳ್ಬೇಕಾಗಿದೆ. ಯಹ ಹಿ ರೂಹಾನಿ ಬಾಪ್, ಇವರು ಆತ್ಮಿಕ ತಂದೆ. ಯಹ ಬಿ ತುಮ್ ಸಮಜ್ತೆ ಹೋ, ಜಿತನಾ ಹಮ್ ಶ್ರೀಮತ್ ಪರ್ ಚಲೆಂಗೆ ಉತನಾ ವರ್ಷ ಪಾಯಂಗೆ. ಆಗ ಈಗಂತೂ ತಿಳ್ಕೊಂಡಿದ್ರಿ, ಎಷ್ಟೆಷ್ಟು ನಾವು ಶ್ರೀಮತದಂತೆ ನಡೀತೀವಿ ಅಷ್ಟು ಪದವಿ ಸಿಗುತ್ತೆ. ಬಾಬಾ ಹೇಳ್ದಂಗೆ ಹೆಂಗ್ ನೋಡ್ಕೋತಾ ಹೋಗ್ತೀವಿ, ಎಷ್ಟೆಷ್ಟು ಧಾರಣೆ ಮಾಡ್ಕೋತೀವಿ ಅಷ್ಟಷ್ಟು ಶ್ರೇಷ್ಠ ಪದವಿ ಅನ್ನೋದು ತಾವು ಮಕ್ಕಳಿಗೆ ಗೊತ್ತಾಗಿದೆ. ಪೂರಾ ಚಲ್ಲೆ ವಾಲೆ ಊಂಚ್ ಪದ ಪಾಯಂಗೆ. ಯಾರು ಪೂರ್ಣ ಶ್ರೀಮತದಂತೆ ನಡೀತಾರೋ ಅವ್ರಿಗೆ ಶ್ರೇಷ್ಠ ಪದವಿ ಇದೆ. ನಹಿ ಚಲೆಂಗೆ ಚಲ್ಲೆ ವಾಲೋಕು ಊಂಚ್ ಪದ ನಹಿ ಪಾಯಂಗೆ. ಬಾಬಾ ಹೇಳ್ತಿದ್ದಾರೆ, ಒಂದ್ ವೇಳೆ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಳೋದಿಲ್ಲ. ಬಾಪ್ ತೋ ಕಹತೆ ಹೇ ಮುझे ಯಾದ್ ಕರು तो ತುಮಾರೆ ಪಾಪ ಕಟ್ ಜಾಯೆ. ಬಾಬಾ ಅಂತೂ ಯುಕ್ತಿ ಹೇಳ್ತಿರ್ತಾರೆ, ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ನನ್ನನ್ನ ನೆನಪು ಮಾಡ್ದಿರಂದ್ರೆ ಪಾಪಗಳೆಲ್ಲ ಕಟ್ಟಾಗತ್ತೆ. ಈಗ ನೆನಪು ಮಾಡೋದು ಬಿಡೋದು ನಿಮ್ಮ ನೀವು ಹೆಂಗ್ ಆಧಾರಿತವಾಗಿ ಮಾಡ್ಕೋತೀರಿ, ಅದನ್ನ ಹೆಂಗ್ ಫಾಲೋ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ಆಧಾರಿತ ಆಗಿದೆ. ರಾವಣ ರಾಜ್ ಮೇ ತುಮಾರೆ ಪರ್ ಪಾಪ್ ತೋ ಬಹುತ್ ಚಡಿ ಹುಯಿ ಹೇ. ಯಾಕೆ ನನ್ನನ್ನು ನೆನಪು ಮಾಡ್ಬೇಕು ಅಂದ್ರೆ ಬಾಬಾ ಹೇಳ್ತಾರೆ, ಈ ರಾವಣ ರಾಜ್ಯದಲ್ಲಿ ನಿಮ್ಮ ಮೇಲೆ ಪಾಪದ ಹೊರೆ ಬಹಳ ಇದೆ. ಆ ಪಾಪದ ಹೊರೆ ಇಳಿಸ್ಕೊಡೋದಕ್ಕಾಗಿ ನನ್ನನ್ನೇ ನೆನಪು ಮಾಡ್ಬೇಕು. ವಿಕಾರ ಮೇ ಜಾನೆ ಸೆ ಹಿ ಪಾಪ್ ಆತ್ಮ ಬನೆ ಹೇ. ಪಾಪಾತ್ಮ ಹೆಂಗ ಬಾಬಾ ಹೇಳ್ತಿದ್ದಾರೆ, ಪಾಪಾತ್ಮರು ಹೆಂಗಾದ್ರಿ, ವಿಕಾರದಲ್ಲಿ ಹೋಗುವ ಕಾರಣನೇ ಇಷ್ಟೊಂದು ಪಾಪ ಆಗಿದೆ. ಆ ಪಾಪವನ್ನ ಇಳಿಸ್ಕೊಳ್ಬೇಕಾಗಿದೆ. ಪುಣ್ಯ ಆತ್ಮ ಅವರು ಪಾಪ ಆತ್ಮ ಜರೂರ್ ಹೋತಾ ಹೇ. ಹೀಗೆ ಪುಣ್ಯ ಆತ್ಮ ಮತ್ತು ಪಾಪ ಆತ್ಮ ಅವಶ್ಯವಾಗಿರ್ತಾರೆ. ಪುಣ್ಯ ಆತ್ಮಕ್ಕೆ ಆಗೆ ಪಾಪ ಆತ್ಮಯೇ ಜಾಕರ್ ಮಾತಾ ಟೇಕ್ತೆ ಹೇ. ಹೀಗೆ ಪುಣ್ಯ ಆತ್ಮನ ಎದುರುಗಡೆ ಹೋಗಿ ಪಾಪ ಆತ್ಮರು, ತಪ್ಪು ಕರ್ಮವನ್ನ ಮಾಡಿದವರು ಹೋಗಿ ತಲೆ ಬಾಗ್ತಾರೆ.
वह तो समझते हैं यह सदैव पुण्य आत्मा है. ಬಾಬಾ ಹೇಳ್ತಿದ್ದಾರೆ ಶಿವಬಾಬಂತೂ ಸದಾ ಪುಣ್ಯಾತ್ಮ ಇರುವಂತವ್ರು. ಆ बाप समझाते हैं पुनर्जन्म लेते लेते सतो प्रधान से तमो प्रधान तक आते हैं. ಈಗ ಅದೇ ದೇವತೆಗಳು ಯಾರು ಪುಣ್ಯ ಆತ್ಮರಾಗಿದ್ರು ಅವರು ಸಹ ಪುನರ್ಜನ್ಮ ತೆಗೆದುಕೊಳ್ತಾ ಸತೋ ಪ್ರಧಾನ ಇದ್ದವರು ಈಗ ತಮೋ ಪ್ರಧಾನ ಆಗಿದ್ದಾರೆ. ಈ ಜಗತ್ತಲ್ಲಿ ಈಗ ಸದ್ಯ ಯಾರು ಕೂಡ ಸತೋ ಪ್ರಧಾನರಿಲ್ಲ, ಯಾರು ಕೂಡ ಪುಣ್ಯಾತ್ಮರಿಲ್ಲ. ಹಾಗಾಗಿ ಇರೋದೇ ಬಾಬಾ ಒಬ್ರೇ. ಹಾಗಾಗಿ ಅವ್ರೊಬ್ಬರೇ ನೀವು ನೆನಪು ಮಾಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಬ್ ಬಿಲ್ಕುಲ್ ಪಾಪ್ ಆತ್ಮ ಬನ್ ಜಾತೆ ಹೈ ತೋ ಫಿರ್ ಬಾಪ್ ಕೋ ಬಿ ಬುಲಾತೆ ಹೈ. ಹೀಗೆ ಎಲ್ಲಾ ಆತ್ಮಗಳು ಯಾವಾಗ ತಮೋ ಪ್ರಧಾನ ಆಗ್ಬಿಡ್ತಾರೆ, ಇನ್ಯಾರು ಗತಿ ಇಲ್ಲ ನಮ್ಗೆ ಅಂತ ಗೊತ್ತಾಗತ್ತೆ, ಆಗ ನೀವು ತಂದೆಯನ್ನ ಕರಿತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಬ್ ಪುಣ್ಯ ಆತ್ಮ ಹೈ ತೋ ಯಾದ್ ಕರ್ನೆ ಕಿ ದರ್ಕಾರ್ ಹಿ ನಹಿ ರಹತೆ. ಯಾವಾಗ ಪುಣ್ಯ ಆತ್ಮರಾಗಿದ್ದಿರಲ್ಲ ಆಗ ಕರೆಯುವ ಅವಶ್ಯಕತೆನೇ ಇರ್ಲಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ತೋ ಯಹ ತುಮ್ ಬಚ್ಚೋಂ ಕೋ ಸಮझाना है, ಸರ್ವಿಸ್ ಕರ್ನಿ ಹೈ. ಈ ತಿಳುವಳಿಕೆಯನ್ನ ನೀವು ಬೇರೆಯವ್ರಿಗೆ ಹೇಳ್ಬೇಕಾಗಿದೆ. ನಾವೆಷ್ಟು ಪಾಪಾತ್ಮರಾಗಿದ್ವಿ, ನಮ್ಮನ್ನ ಪುಣ್ಯಾತ್ಮ ಮಾಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ, ಎಲ್ಲರೂ ತಮ್ಮ ಪ್ರಧಾನ ಆಗಿದ್ದಾರೆ. ಒಬ್ಬ ತಂದೆ ಮಾತ್ರ ಈಗ ನಮ್ಮನ್ನ ಪುಣ್ಯಾತ್ಮ ಮಾಡೋದು. ಹಾಗಾಗಿ ಅವರನ್ನೇ ನೆನಪು ಮಾಡ್ಬೇಕೆನ್ನುವಂತ ಸೇವೆ ಮಾಡ್ಬೇಕು. ಬಾಪ್ ತೋ ನಹಿ ಜಾಕರ್ ಸಬ್ಕೋ ಸುನಾಯಂಗೆ. ಬಾಬಾ ಅಂತೂ ಎಲ್ಲರ ಮುಂದೆ ಹೋಗಿ ಹೇಳೋದಿಲ್ಲ. ಬಾಬಾನ್ ಮನೆಗ್ ಬಂದಿರೋ ಮಕ್ಕಳ ಸಮ್ಮುಖದಲ್ಲಿ ಎಲ್ಲ ಹೇಳ್ತಾರೆ, ನೀವು ಹೋಗಿ ಅನ್ಯರಿಗೆ ಹೇಳ್ಬೇಕಾಗಿದೆ. ಹಾಗಾಗಿ ಸೇವೆ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಚ್ಚೆ ಸರ್ವಿಸ್ ಕರ್ನೆ ಲಾಯಕ್ ಹೈ ತೋ ಬಚ್ಚೋ ಕಾ ಹಿ ಜಾನ ಚಾಹಿಯೆ. ತಾವು ಮಕ್ಕಳು ಸೇವೆ ಮಾಡ್ಲಿಕ್ಕೆ ಯೋಗ್ಯ ಆಗಿದೆ, ಎಲ್ಲ ಜ್ಞಾನ ತಿಳ್ಕೊಂಡಿದ್ದೀರಿ, ಯೋಗದ ಶಕ್ತಿ ತುಂಬಿಕೊಂಡಿದೆ, ಜ್ಞಾನನೂ ತುಂಬಿಕೊಂಡಿದ್ದೀರಿ, ಹಾಗಾದ್ರೆ ನೀವೇ ಹೋಗ್ಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದ್ರು. ಯಾಕಂದ್ರೆ ಹೊರಗಡೆ ಅವ್ರಿಗೆ ಯಾರಿಗೂ ಜ್ಞಾನ ಇಲ್ಲ, ಯಾರಿಗೂ ತಿಳ್ಕೊಂಡಿಲ್ಲ, ಇಂಥ ಜ್ಞಾನ ಎಲ್ಲೂ ಇಲ್ಲ. ಹಾಗಾಗಿ ನೀವೇ ಯೋಗ್ಯ ಆಗಿರೋದು, ತಾವು ಮಕ್ಕಳೇ ಹೋಗ್ಬೇಕಾಗಿದೆ ಅನ್ಯರ ಸೇವೆಗಾಗಿ. ಮನುಷ್ಯ ತೋ ದಿನ ಪ್ರತಿದಿನ ಅಸುರ್ ಬಂತೆ ಜಾತೆ ಹೇ. ಮನುಷ್ಯರಲ್ಲಂತೂ ಏನು ಜ್ಞಾನ ಇಲ್ಲ, ಅವರು ಪ್ರತಿದಿನ ಇನ್ನೂ ಅಸುರರಾಗ್ತಾನೆ ಹೋಗ್ತಿದ್ದಾರೆ, ಇನ್ನು ಕೆಳಗಿಳಿತಿದ್ದಾರೆ, ತಮೋ ಪ್ರಧಾನ ಆಗ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಜ್ಞಾನ ಹೇಳಲಿಕ್ಕೆ ಬೇರೆ ಯಾರು ಆಧಾರ ಇಲ್ಲ. ಹಾಗಾಗಿ ನೀವೇ ಆಧಾರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪಹಚಾನ್ ನ ಹೋನೆ ಕಾರಣ ಬಕವಾಸ್ ಕರ್ತೆ ಕರ್ನೆ ಮೇ ಧೈರ್ಯ ನಹಿ ಲಗ್ತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅವರು ಏನನ್ನು ಕೂಡ ತಿಳ್ಕೊಂಡಿಲ್ಲ. ಹಾಗಾಗಿ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ತಡ ಮಾಡೋದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ತಿಳುವಳಿಕೆ ಮನುಷ್ಯರಲ್ಲಿಲ್ಲ. ಹಾಗಾಗಿ ಬುದ್ಧಿ ಇಲ್ಲದ ಕಾರಣ ಅವರು ಕೆಟ್ಟ ಕೆಲಸ ಮಾಡೋದ್ರಲ್ಲೂ ಕೂಡ ತಡ ಮಾಡೋದಿಲ್ಲ. ಹಾಗಾಗಿ ಕೆಟ್ಟ ಕರ್ಮ ಮಾಡ್ತಾ ಮಾಡ್ತಾ ಇನ್ನೂ ಇಳಿತಾ ಬಂದಿದ್ದಾರೆ. ಮನುಷ್ಯ कहते हैं गीता का भगवान श्री कृष्ण है, तुम समझते हो यहाँ वहाँ ದೇಹದಾರಿ ಹೇ, ಉನ್ಕೋ ದೇವತಾ ಕಹ ಜಾತಾ ಹೇ. ಮನುಷ್ಯರು ಹೇಳ್ತಿದ್ದಾರೆ ಶ್ರೀಕೃಷ್ಣ ಭಗವಂತ ಅಂತ. ಎಷ್ಟು ತಪ್ಪು ಇದು. ಆದ್ರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಯಾರು ಭಗವಂತ ಸಾಧ್ಯ ಇಲ್ಲ. ಕೃಷ್ಣ ದೈವಿ ಗುಣ ಇರುವಂತ ಯೋಗ್ಯರಾಗಿದೆ, ಮನುಷ್ಯರಿಗೆ ತಿಳ್ಕೆ ಇಲ್ಲ. ಹಾಗಾಗಿ ದೇಹದಾರಿಗಳನ್ನು ಭಗವಂತ ಅಂತ ಹೇಳ್ತಾರೆ. ಅಷ್ಟು ತಪ್ಪಾಯಿಲ್ವಾ ಅಂತ ಬಾಕಿದ್ದಾರೆ. ಶ್ರೀಕೃಷ್ಣ ಪಾಪ ನಹಿ ಕಹೆಗೆ. ಆದ್ರೆ ಯಾರಿಗೆ ಶ್ರೀಕೃಷ್ಣನಿಗೆ ತಂದೆ ಅಂತ ಹೇಳಿಲ್ಲ, ಯಾಕೆಂದ್ರೆ ಅವರು ದೇಹದಾರಿ. ಫಾದರ್ ಕೋ ಯಾದ್ ಕರ್ತೆ ಹೆನ್ನ. ಈಗಂತೂ ಎಲ್ಲರ ತಂದೆಯನ್ನ ನೆನಪು ಮಾಡ್ತಿದ್ದಾರೆ. ಬಲೆ ಶ್ರೀಕೃಷ್ಣ ತಂದೆ ಅಲ್ಲ, ಶ್ರೀಕೃಷ್ಣನನ್ನು ತಂದೆ ಅಂತೇಳಿ ತಿಳ್ಕೊಂಡೆ ನೆನಪು ಮಾಡ್ತಿದ್ದಾರೆ. ರಾಮನು ಕೂಡ ತಂದೆ ಅಲ್ಲ, ದೇಹಧಾರಿ ರಾಮನನ್ನು ಕೂಡ ತಂದೆ ಅಂತ ಹೇಳಿ ತಿಳ್ಕೊಂಡು ನೆನಪು ಮಾಡ್ತಾರೆ. ಆದ್ರೆ ಭಾವನೆ ಇರೋದೇನು ತಂದೆ ಅಂತ. ಆದ್ರೆ ತಿಳಿದೇ ಇರುವ ಕಾರಣ ದೇಹಧಾರಿಗಳನ್ನ ನೆನಪು ಮಾಡ್ತಿದ್ದಾರೆ. ಆದ್ರೆ ಒಳಗಿರುವ ಭಾವನೆ ನಮ್ಮ ತಂದೆಯನ್ನೇ ನೆನಪು ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲರ ಹಿಂದಿರುವ ಭಾವನೆಯನ್ನು ನಾವು ತಂದೆಯನ್ನೇ ನೆನಪು ಮಾಡ್ಬೇಕು ಅನ್ನೋದು ಇದೆ. ಆದ್ರೆ ತಂದೆಯ ಸರಿಯಾದ ಪರಿಚಯ ಯಾರಿಗೂ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮ ಕಾ ಫಾದರ್ ತೋ ದೂಸರಾ ಕೋಯಿ ಹೋತಾ ಹಿ ನಹಿ. ಆತ್ಮಗಳ ತಂದೆ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಗಳ ತಂದೆ ಪರಮಾತ್ಮನೇ ಆಗ್ತಾರೆ. ಈ ಪ್ರಜಾಪಿತ ಬ್ರಹ್ಮ ಭಿ कहते हैं निराकार फादर को याद करना है,
ಈ ಪ್ರಜಾಪಿತ ತಂದೆ ಕೂಡ ಇದನ್ನ ಹೇಳ್ತಾರೆ, ನಿರಾಕಾರನನ್ನೇ ನೆನಪು ಮಾಡಿ, ನಾನ್ ಸಮ್ಮುಖದಲ್ಲಿದ್ದೀನಿ ಅಂತ ಹೇಳಿ ನನ್ನನ್ನು ನೆನಪು ಮಾಡ್ಬೇಡಿ, ನಿರಾಕಾರನನ್ನೇ ನೆನಪು ಮಾಡಿ ಅಂತ ಹೇಳಿ. यह ಕಾರ್ಪೋರಿಯಲ್ ಫಾದರ್ ಕೋ ಜಾತಾ ಹೇ, ಸಾಕಾರಿ ತಂದೆ ಅಂತೇಳಿ ಹೇಳಲಾಗತ್ತೆ. ಶಿವಬಾಬಾ ನಿರಾಕಾರಿ ತಂದೆ ಆಗಿದ್ದಾರೆ. ಸಮಸ್ತೆ बहुत जाता है, कोई पूरा न समझकर उल्टा रास्ता में ಜಂಗಲ್ ಮೇ ಜಾಕರ್ ಪಡ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ತಿಳ್ಕೊಳ್ತೀರಂದ್ರೆ ಸರಿಯಾದ ಜ್ಞಾನ ಸರಿಯಾದ ದಾರಿಯಲ್ಲಿ ನಡೀತಾರೆ. ಒಂದ್ ವೇಳೆ ಜ್ಞಾನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಕಾಡಿನಲ್ಲಿ ಹೋಗುವ ಮಾರ್ಗದಲ್ಲಿ ಹೋಗಿ ಬಿದ್ದು ಹೋಗ್ತಾರೆ. ನಡೆದ್ರೆ ಒಂದು ಸೀದಾ ದಾರಿಯಲ್ಲಿ ನಡಿಬೇಕು, ಇಲ್ಲ ಕಾಡಿನಲ್ಲಿ ಹೋಗುವ ದಾರಿಯಲ್ಲಿ ಹೋಗ್ಬೇಕಾಗತ್ತೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಈಗ ತಿಳುವಳಿಕೆಯ ಉಳ್ಳವರಾಗಿ ಎಲ್ಲರಿಗೂ ತಿಳುವಳಿಕೆಯನ್ನ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಜೋ ಜಾಕರ್ ಪಡ್ತೆ ಹೇ, ಬಾಬ್ ತೋ ರಾಸ್ತಾ ಬತಾತೆ ಹೇ ಸ್ವರ್ಗ ಮೇ ಜಾನೆ ಕಾ. ಬಾಬಾ ಅಂತೂ ಸ್ವರ್ಗದಲ್ಲಿ ಹೋಗುವ ಮಾರ್ಗ ತೋರಿಸ್ತಿದ್ದಾರೆ. ಈ ರೀತಿ ನಡೀರಿ, ಹಿಂಗ್ ಹೋದ್ರಿ ಈ ಸ್ವರ್ಗ ಬರುತ್ತೆ. ಈ ಕಡೆಯಿಂದ ಹೋಗ್ತೀರಂದ್ರೆ ಇದು ರಾವಣ ರಾಜ್ಯ, ಹೋಗಿ ನರಕದಲ್ಲಿ ಹೋಗ್ತೀರಿ. ಫಿರ್ ಬಿ ಜಂಗಲ್ ತರಫ್ ಚಲೆ ಜಾತೆ ಹೇ. ಆದ್ರೆ ಕೆಲವು ಮಕ್ಕಳು ಸ್ವರ್ಗದಲ್ಲಿ ಹೋಗುವ ಮಾರ್ಗದಲ್ಲಿ ನಡೆಯೋದಿಲ್ಲ, ಕಾಡಲ್ಲಿ ಹೋಗುವ ಮಾರ್ಗದಲ್ಲಿ ನಡೆಯೋರು ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಸಮझाते हैं, तुमको ಜಂಗಲ್ ತರಫ್ ಲೇ ಜಾನೆ ವಾಲಾ ಹೈ ಹಿ ರಾವಣ್. ಬಾಬಾ ಹೇಳ್ತಾರೆ, ನಾನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗುವನಾದ್ರೆ ಕಾಡಲ್ಲಿ ಕರ್ಕೊಂಡು ಹೋಗುವವರು ರಾವಣ ಆಗಿದ್ದಾನೆ. ತುಮ್ ಮಾಯಾ ಸೆ ಹಾರ್ ಕಾತೆ ಹೋ. ಹೀಗೆ ಬಾಬಾರವರಿಂದ ಶ್ರೀಮತ ಪಡ್ಕೊಳ್ದೆ ರಾವಣನಿಗೆ ಸುತ್ತೋಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ರಾಸ್ತಾ ಭೂಲ್ ಜಾತೆ ಹೋ तो फिर उस जंगल के कांटे बन जाते हो. ಹೀಗೆ ಬಾಬಾ ಹೇಳುವ ಮಾರ್ಗವನ್ನ ಮರ್ತೋಗುವ ಕಾರಣ, ಶ್ರೀಮತವನ್ನ ಮರ್ತೋಗುವ ಕಾರಣನೇ ನೀವು ಈಸಿಯಾಗಿ ಆ ಕಾಡಲ್ಲಿ ಹೋಗುವ ಮಾರ್ಗ ಹಿಡ್ಕೊಂಡ್ ಬಿಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಆಗ ರಾವಣಗೆ ವಶರಾಗ್ತೀರಿ. ಯಾ ಫಿರ್ ಸ್ವರ್ಗ ಮೇ ಧೀರೆ ಸೆ ಆಯಂಗೆ. ಹೀಗೆ ಅವರು ಮರ್ತೋಗಿರುವ ಕಾರಣ ಸ್ವರ್ಗದಲ್ಲಿ ಬರ್ಲಿಕ್ಕೆ ಬಹಳ ಲೇಟ್ ಆಗುತ್ತೆ, ಕಡಿಮೆ ಪದವಿ ಆಗತ್ತೆ. ಯಹ ತುಮ್ ಆಯೇ ಹೋ ಸ್ವರ್ಗ ಮೇ ಜಾನೆ ಕಾ ಪುರುಷಾರ್ಥ ಕರ್ನೆ. ತಾವಿಲ್ಲಿ ಬಂದಿರೋದೇ ಸ್ವರ್ಗದಲ್ಲಿ ಹೋಗುವ ಪುರುಷಾರ್ಥ ಮಾಡ್ಲಿಕ್ಕೆ. ಆದ್ರೆ ಸ್ವರ್ಗದಲ್ಲಿ ಹೋಗುವ ಬದಲಾಗಿ ಮಧ್ಯದಲ್ಲಿ ಮಾಯೆಗೆ ಆಕರ್ಷಣೆ ಆಗಿ ಬಾಬಾರವರ ಶ್ರೀಮತ ಮರೆತು ಅಡ್ಡದಾರಿ ಹಿಡಿತೀರಿ. ಕಾಡಲ್ಲಿ ಹೋಗುವ ದಾರಿ ಅಂತ ಬಾಬಾ ಹೇಳ್ತಾರೆ. ಹೀಗೆ ಮತ್ತೆ ವಾಪಸ್ ಕಾಡ್ಗೆ ಹೋಗಿ ಇದು ಕಾಡ್ ಬಂತಲ್ಲ, ಇದು ಅಲ್ಲ ಸ್ವರ್ಗ ಅಂತ ಹೇಳಿ ವಾಪಸ್ ಬಂದು ಮತ್ತೆ ಸೀದಾ ದಾರಿ ಹಿಡಿಯೋದ್ರಲ್ಲಿ ಟೈಮ್ ಆಗಿರುತ್ತೆ. ಆಗ ಕಡಿಮೆ ಪದವಿ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ಮಧ್ಯದಲ್ಲಿ ಏನಾದ್ರೂ ಶ್ರೀಮತ ಮರ್ತು ಹೋದ್ರೆ ಕಾಡಿನ ದಾರಿ ಹಿಡಿತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತ್ರೇತಾಕು ಸ್ವರ್ಗ ನಹಿ ಕಹೆಂಗೆ. ಹೀಗೆ ಕಾಡಲ್ಲಿ ಹೋಗಿ ವಾಪಸ್ ಬಂದ್ರೆ ಮತ್ತೆ ಸರಿಯಾದಲ್ಲಿ ನಡೀತೀರಿ ಅಂದ್ರೆ ಆಗ ಪದವಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಸಮಯ ಆಗೋಗಿರುತ್ತೆ. ಸತ್ಯಯುಗದಲ್ಲಿ ಬರೋರೆಲ್ಲ ಬಂದು ಆಗಿರ್ತಾರೆ, ನಂತರ ತ್ರೇತಾಯುಗದಲ್ಲಿ ಬರ್ಬೇಕಾಗತ್ತೆ. ಲೇಟ್ ಆದಷ್ಟು ಸಂಪನ್ನ ಆಗೋದ್ರಲ್ಲಿ ಲೇಟ್ ಆದಷ್ಟು ತ್ರೇತಾದಲ್ಲಿ ಬರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 25% ಕಮ್ ಹೋನಾ ಹೇ. ಅಲ್ಲಿ ಬರುವುದಂದ್ರೆ ಅರ್ಥ 25% ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. 25% ಕಡಿಮೆ ಆದಾಗ ಆವಾಗ ನೀವು ಅಲ್ಲಿ ಸ್ವರ್ಗದಲ್ಲಿ ಬರ್ತೀರಿ ಅಂತ ಬಾಬಾ ಹೇಳ್ತಾರೆ. ಯಾರು ಮಧ್ಯದಲ್ಲಿ ಶ್ರೀಮತ ನಡೆದೇ ಇದ್ರೆ, ಮಾಯೆಗೆ ವಶರಾಗಿದ್ರೆ, ಪದವಿ ಕಡಿಮೆ ಮಾಡ್ಕೊಳ್ಳೋ ಮಕ್ಕಳು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮಿಗೆ ಆಯೇ ಹಿ ಹೋ ಪರ ಪುರಾನಿ ದುನಿಯಾ ಚೋ ನಯಿ ದುನಿಯಾ ಮೇ ಜಾನೆ. ತಾವಿಲ್ಲಿ ಮಕ್ಕಳು ಬಂದು ಓದ್ತಾ ಇದ್ದೀರಿ ಅಂದ್ರೆ ಅರ್ಥ ಹಳೆಯ ಜಗತ್ತನ್ನ ಬಿಟ್ಟು ಹೊಸ ಜಗತ್ತಲ್ಲಿ ಹೋಗೋದಕ್ಕಾಗಿ. ತ್ರೇತಾಕೋ ನಯಿ ದುನಿಯಾ ನಹಿ ಕಹೆಂಗೆ. ಬಾಬಾ ಹೇಳ್ತೀರ, ತ್ರೇತಾಯುಗವನ್ನ ಹೊಸ ಜಗತ್ತು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಅಲ್ಲಿ 25% ಆಗ್ಲೇ ಹಳೇದಾಗೋಗಿದೆ ಅಂತ ಬಾಬಾ ಹೇಳ್ತಾರೆ. ಪೂರ್ಣ ಹೊಸ ಪ್ರಪಂಚ ತ್ರೇತಾಯುಗ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾಪಾಸ್ वहां चले जाते हैं क्योंकि रास्ता ठीक पकड़ते नहीं. ಅಲ್ಲಿ ಯಾರು ಹೋಗ್ತಾರಂದ್ರೆ ಯಾರು ಫೇಲ್ ಆಗಿರ್ತಾರಲ್ಲ ಅವ್ರು ಹೋಗಿರ್ತಾರೆ. ಯಾಕೆಂದ್ರೆ ರಸ್ತೆಯನ್ನ ಸರಿಯಾಗಿ ಇಡ್ಕೊಂಡಿಲ್ಲ. ಬಾಬಾ ಸೀದಾ ದಾರಿ ತೋರಿಸಿದ್ದಾರೆ, ಆದ್ರೆ ಸೀದಾ ದಾರಿ ಹೋಗೋ ಬದಲಾಗಿ ಹಿಂಗೆ ಕಾಡಲ್ಲಿಂದ ಹೋದಂಗೆ,
ಕಾಡಲ್ಲಿಂದ ಹೋದ್ರೆ ಟೈಮ್ ಆಗತ್ತೆ, ಹಾಗಾಗಿ ಅರ್ಧ ತ್ರೇತಾಯುಗ ಬಂದಿರುತ್ತೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಯಾರು ಸರಿಯಾದ ಮಾರ್ಗದಲ್ಲಿ ನಡೆಯೋದಿಲ್ವೋ ಅವರು ತ್ರೇತಾದಲ್ಲಿ ಬರ್ತಾರೆ. ನೀಚೆ ಊಪರ್ ಹೊತ್ತೆ ಇರತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಕೆಳಗೆ ಮೇಲೆ ಸ್ಥಿತಿ ಆಗ್ತಾ ಇರುತ್ತೆ. ಹೀಗೆ ಯುದ್ಧದ ಮಾಡುವಂತ ಸ್ವಭಾವದವರು. ಹೀಗಾಗಿ ಬಾಬಾ ಹೇಳ್ತಾರೆ, ಅವರು ತ್ರೇತಾದಲ್ಲಿ ಬರುವಂತವ್ರು. तुम महसूस करते हो जो याद नहीं होनी चाहिए तो नहीं रहते. ನೀವು ಬಾಬಾ ಹೇಳ್ತಿದ್, ನೀವು ಅನುಭವ ಆಗ್ತಾ ಇದೆ, ನಾನು ಯೋಗ ಮಾಡ್ತಾ ಇದ್ದೀನ ಇಲ್ವಾ, ಬಾಬಾರವರ ನೆನಪು ನನ್ಗೆ ನಿಲ್ಲುತ್ತಾ ಇಲ್ವಾ, ನೆನಪಿನಲ್ಲಿ ಇದೀನ ಇಲ್ವಾ ಅನ್ನೋದು ಅನುಭವ ಆಗ್ತಾ ಇದೆ. स्वर्गवासी जो बनते हैं उनको कहेंगे अच्छा ಪಾಸ್. ಬಾಬಾ ಹೇಳ್ತಾರೆ, ಯಾರು ಸ್ವರ್ಗವಾಸಿ ಆಗ್ತಾರೆ, ಸೂರ್ಯವಂಶದಲ್ಲಿ ಬರೋರೇ ಆಗ್ತಾರೆ ಅಂತವ್ರಿಗಾಗಿ ಬಾಬಾ ಹೇಳ್ತಾರೆ ಇವರು ಪಾಸ್ ಆಗಿರೋರು. ತ್ರೇತಾಯುಗದಲ್ಲಿ ಬರೋರ್ಗೆ ಬಾಬಾ ಹೇಳ್ತಾರೆ ನಾಪಾಸ್ ಆಗಿರೋರು. ತ್ರೇತಾವಾಲೆ ನಾಪಾಸ್ ಗಿನೇ ಜಾತೆ ಹೇ. ತ್ರೇತಾದಲ್ಲಿ ಬರುವಂತವ್ರಿಗೆ ಪಾಸ್ ಅಲ್ಲ, ಅವರು ಫೇಲ್ ಆದವರು ಅಂತ ಹೇಳಿ ಬಾಬಾ ಲೆಕ್ಕ ಹಾಕೊಳ್ತಾರೆ. ತುಮ್ ನರ್ಕವಾಸಿ ಸೇ ಸ್ವರ್ಗವಾಸಿ ಬಂತೆ ಹೋ, ನಹಿ ತೋ ಫಿರ್ ನಾಪಾಸ್ ಕಹ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ತಾವೀಗ ನರಕವಾಸಿ ಇದ್ದವರು ಸ್ವರ್ಗವಾಸಿ ಆಗ್ಬೇಕಾಗಿದೆ. ಪೂರ್ಣ ಸ್ವರ್ಗದಲ್ಲೇ ಬರ್ಬೇಕು, ಸೂರ್ಯವಂಶದಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಫೇಲ್ ಆದವರು ಅಂತ ಹೇಳಿ ಹೇಳಲಾಗತ್ತೆ. ಉಸ್ ಪಡಾಯಿ ಮೇ ತೋ ದುಬಾರ್ ಪಡ್ತೆ ಹೇ. ಆ ಶಾಲೆಯಲ್ಲಿ ಏನಾದ್ರೂ ಫೇಲ್ ಆದ್ರೆ ಮತ್ತೊಂದ್ಸಲ ಓದ್ತಾರೆ, ಸಬ್ಜೆಕ್ಟ್ಗಳನ್ನ ಕಟ್ಕೊಳ್ತಾರೆ, ಮತ್ತೆ ಓದ್ತಾ ಇರ್ತಾರೆ, ಮತ್ತೆ ಪಾಸ್ ಮಾಡ್ಕೊಳ್ತಾರೆ. ಹೀಗೆ ಅವ್ರಿಗೆ ಚಾನ್ಸ್ ಇದೆ. ಇಸ್ಮೇ ದೂಸರಾ ವರ್ಷ ಪಡಾನೆ ಕಿ ಬಾತ್ ತೋ ನಹಿ ಹೇ. ಆದ್ರೆ ಇಲ್ಲಿ ಒಂದ್ಸಲ ಫೇಲ್ ಆದ್ರೆ ಮತ್ತೆ ಇನ್ನೊಂದು ವರ್ಷ ಓದ್ತೀನಿ ಕಟ್ಕೋತೀನಿ ಅನ್ನುವಂತ ಅವಕಾಶಗಳೇ ಇಲ್ಲ. ಒಂದೇ ಸಾರಿ ಅಂತ ಬಾಬಾ ಹೇಳ್ತಿದ್ದೆ. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ವಹಿ ಇಮ್ತಿಹಾನ್ ಪಾಸ್ ಕರ್ತೆ ಹೇ ಜೋ ಕಲ್ಪ ಪೆಹ್ಲೆ ಕಿಯಾ ಹೇ. ಇಲ್ಲಿ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಅದೇ ಪರೀಕ್ಷೆನೆ ಬರ್ತದೆ. ನೀವು ಅದೇ ಯಾವ ಪದವಿ ಪಡ್ಕೊಳ್ತೀರಿ ಅದೇ ಪದವಿನೇ ಫಿಕ್ಸ್ ಆಗಿರತ್ತೆ. ಆಗ್ಲೇ ಈಗ್ಲೇ ಜಾಗೃತ ಆದಾಗಲೇ ಶ್ರೇಷ್ಠ ಪದವಿನೇ ಪಡ್ಕೊಂಡ್ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ ಡ್ರಾಮಾಕ್ಕೆ ರಾಜ್ಗೂ ಅಚ್ಚಿ ರೀತಿ, ಈ ನಾಟಕದ ರಹಸ್ಯವನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ತಮ್ಮ ಪದವಿಯನ್ನ ಕಲ್ಪ ಕಲ್ಪಾಂತರಕ್ಕಾಗಿ ಜನ್ಮ ಜನ್ಮಾಂತರಕ್ಕಾಗಿ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೈ ಸಮಸ್ತೆ ಹೇ ಹಮ್ ಚಲ್ ನಹಿ ಸಕತೆ. ಕೆಲವರು ಯೋಚನೆ ಮಾಡ್ತಾರಂತೆ, ಈ ಮಾರ್ಗದಲ್ಲಿ ನಮ್ಗೆ ನಡೆಯೋಕ್ಕಾಗಲ್ಲ, ಈ ಶ್ರೀಮತದಂತೆ ನಡೆಯೋಕ್ಕಾಗಲ್ಲ. ಬೂಢೆ ಹೇ ತೋ ಉನ್ಕೋ ಹಾತ್ ಸೆ ಪಕಡ್ ಕರ್ ಚಲಾವೋ ತೋ ಚಲೆಂಗೆ, ನಹಿ ತೋ ಗಿರ್ ಪಡೆಂಗೆ. ಹೀಗೆ ವೃದ್ಧರು ಇರ್ತಾರೆ, ಅವ್ರಿಗೆ ಕೈ ಹಿಡ್ಕೊಂಡ್ರೆ ನಡೀತಾರೆ. ನಡೆಯಕ್ಕಾಗದೆ ಇರೋರು ಕೈ ಹಿಡ್ಕೊಂತೀರಂದ್ರೆ, ಅವ್ರಿಗೆ ಏನೋ ಒಂದು ಆಶ್ರಯ ಕೊಡ್ತೀರಂದ್ರೆ ನಡೀತಾರೆ, ಇಲ್ಲಾಂದ್ರೆ ನಡೆಯೋದಿಲ್ಲ, ಬಿದ್ದೋಗ್ತಾರೆ. ಹಾಗೆ ಬಾಬಾನು ಹೇಳ್ತಿದ್ದಾರೆ, ಪರಂತು ತಕದೀರ್ ಮೇ ನಹಿ ತೋ ಕಿತನಾ ಭಿ ಜೋರ್ ದೇತೆ ಫೂಲ್ ಬನಾओ, कितने भी जोर देते फूल बनाने का परंतु बनते ही नहीं. ಆದ್ರೆ ಕೆಲವು ಮಕ್ಕಳು ಹೀಗಿದ್ದಾರೆ, ಬಲೆ ನೀವು ಎಷ್ಟು ಆಶ್ರಯ ಇಟ್ಕೋರಿ ಅವ್ರನ್ನ, ಜೊತೆಗೆ ಕರ್ಕೊಂಡ್ ಬನ್ನಿ, ಅವ್ರು ಹೂ ಆಗೋದಿಲ್ಲ ಅಂತಂದ್ರೆ ಅವ್ರನ್ನ ಹೂ ಮಾಡುವ ಏನೆಲ್ಲಾ ಪ್ರಯತ್ನ ಮಾಡ್ತೀರಿ, ಆದ್ರೂ ಕೆಲವರು ಹೂ ಆಗೋದೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಆಶ್ರಯ ಕೊಟ್ರು ನಡೆಯೋದಿಲ್ಲ, ನಡ್ಸ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದ್ರು ಒಳಗ್ ಬರೋದಿಲ್ಲ ಅಂಥವ್ರು ಇದ್ದಾರೆ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಅವ್ರು ನೀವು ಆಶ್ರಯ ಕೊಟ್ಟು ಎಷ್ಟು ನಡೆಸಿದ್ರು ನಡೆಯೋದಿಲ್ಲ. ಮಧುಬನ ವಾಸಿ ಆಗ್ರಿ ಅಂತ ಹೇಳಿ ಮಧುಬನದಲ್ಲಿ ಬಿಟ್ಟು ಬಂದ್ರು ಕೂಡ ಅವ್ರು ಆಗೋದಿಲ್ಲ, ಮತ್ತೆ ವಾಪಸ್ ಬರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಅವ್ರ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ನೀವೆಷ್ಟು ಪ್ರಯತ್ನ ಮಾಡಿದ್ರು ಹೂವಾಗಿ ಹರಳೋದೇ ಇಲ್ಲ. ಆಕ್ ಬಿ ಫೂಲ್ ಹೋತಾ ಹೇ. ಬಾಬಾ ಹೇಳ್ತಾರೆ, ಎಕ್ಕದ ಹೂ ಕೂಡ ಇದೆ, ಮಹಾ ಕಾಂಟೆ ತೋ ಚುಬುತ್ತೆ ಹೇ. ಹೀಗೆ ಕೆಲವು ಮುಳ್ಳುಗಳು ಚುಚ್ಚುವಂತ ಕಾರ್ಯನೇ ಮಾಡ್ತಾ ಇರ್ತಾವೆ, ಎಂದು ಹೂವು ಆಗೋದೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಿತ್ನಾ ಸಮಜ್ದಾರ್ ಹೇ, ಕಲ್ ತುಮ್ जिस शिव को पूज करते थे वहां आज तुमको पढ़ा रहा है. ಹಿಂದೆ ನೀವು ನಿನ್ನೆ ಶಿವನ ಪೂಜೆ ಮಾಡ್ತಾ ಇದ್ರಿ, ಭಕ್ತಿ ಮಾಡ್ತಾ ಇದ್ರಿ, ಇವತ್ತು ಅದೇ ತಂದೆನೇ ಕುಳಿತು ನಿಮ್ಗೆ ಓದಿಸ್ತಾ ಇದ್ದಾರೆ. ಯಾರಿಗಾಗಿ ಭಕ್ತಿ ಮಾಡಿದ್ರಿ ಅಂತ ತಂದೆನೇ ಈಗ ಚೈತನ್ಯದಲ್ಲಿ ಬಂದು ಕುಳಿತು ಓದಿಸ್ತಾ ಇದ್ದಾರೆ. ಹರ್ ಬಾತ್ ಮೇ ಪುರುಷಾರ್ಥ ಕೆ ಲಿಯೇ ಹಿ ಜೋರ್ ದೇತೆ ಜಾತೆ ಹೇ. ಪ್ರತಿಯೊಂದು ಮಾತಿನಲ್ಲಿ ಪುರುಷಾರ್ಥವನ್ನ ಬಹಳ ಒತ್ತು ಕೊಟ್ಟು ಬಾಬಾ ನೀವು ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ.
देखा जाता है माया अच्छा अच्छा फूलों को नीचा ಗಿರಾ ದೇತೆ ಹೇ. ಬಾಬಾ ಎಲ್ಲ ಮಕ್ಕಳಿಗೆ ಎಷ್ಟು ಒಳ್ಳೆ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ, ಆದ್ರೂ ಮಾಯೆ ಬಿಡ್ತಾ ಇಲ್ಲ. ಬಾಬಾನು ಕಾಯ್ತಿದ್ದಾರೆ, ಮಾಯೆ ಎಂತೆಂಥ ಮಕ್ಕಳನ್ನ ಬೆಳೆಸುವ ಪ್ರಯತ್ನ ಮಾಡ್ತಾ ಇದೆ. ಒಳ್ಳೊಳ್ಳೆ ಹೂಗಳನ್ನೇ ಕೆಳಗೆ ಬೀಳಿಸುವ ಪ್ರಯತ್ನ ಮಾಡ್ತಾ ಇದೆ. ಹಡ್ಗೂಟ್ ತೋಡ್ದೇತೆ ಹೇ. ಮೂಳೆಯನ್ನೇ ಮುರಿದು ಹೋಗುವ ರೀತಿಯಲ್ಲಿ ಮಾಯೆ ಈ ರೀತಿ ಬಿಡಿಸುತ್ತೆ. ಜಿಸ್ಕೋ ವಿ ಫಿರ್ ಟ್ರೇಟರ್ ಕಹಾ ಜಾತಾ ಹೇ. ಹೀಗೆ ಅವರು ಬಿದ್ದೋದವರು ಸುಮ್ಮನೆ ಇರ್ತಾರ, ದ್ರೋಹಿಗಳಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಜೋ ಏಕ್ ರಾಜಧಾನಿ ಚೋಡ್ ದೂಸರೆ ಮೇ ಚಲೆ ಜಾತೆ ಹೇ ಉನ್ಕೋ ಟ್ರೇಟರ್ ಕಹಾ ಜಾತಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಒಂದು ರಾಜಧಾನಿಯಲ್ಲಿದ್ದವರು, ಒಂದು ರಾಜನ ಕಡೆ ಇರುವಂತ ವ್ಯಕ್ತಿ ಈ ರಾಜನಿಗೆ ನಮ್ರರಾಗಿರದೆ ಇನ್ನೊಂದು ರಾಜ್ಯದ ವೈರಿ ರಾಜ್ಯದ ಜೊತೆಗೆ ಹೋಗಿ ಅವ್ರಂಗೆ ಇರ್ತಾರಲ್ಲ ಅಂತವ್ರಿಗೆ ದೇಶದ್ರೋಹಿಗಳು ಅಂತೇಳಿ ಹೇಳಲಾಗತ್ತೆ. ಹಾಗೆ ಬಾಬಾರವ್ರ ಹತ್ರ ಇದ್ದು ಮತ್ತೆ ಮಾಯೆಗೊಶರಾಗಿ ಹೋಗ್ತೀರಂದ್ರೆ ಎಲ್ಲ ಪಾಲನೆ ಪೋಷಣೆ ಎಲ್ಲ ಬಾಬಾರವರಿಂದ ಪಡ್ಕೊಂಡು ತಿಂದು ಉಂಡು ಮತ್ತೆ ಹೊರಗಡೆ ಹೋಗಿ ಅವ್ರಂಗೆ ನೀವು ಕಾರ್ಯ ಮಾಡ್ತೀರಂದ್ರೆ ಬಾಬಾ ಹೇಳ್ತಾರೆ ಅಂತವ್ರಿಗೆ ದ್ರೋಹಿಗಳು. ಹಾಗೆ ಮಾಯೆಗೆ ವಶರಾಗಿ ಇಲ್ಲಿ ಬಾಬಾರವರ ಪರವಾಗಿ, ಬಾಬಾರವರ ಮನೆ ಪರವಾಗಿ, ಪರಿವಾರದ ಪರವಾಗಿ ಮಾತಾಡ್ತಾರಂದ್ರೆ ಅಂಥವ್ರಿಗಾಗಿ ದ್ರೋಹಿಗಳು ಅಂತೇಳಿ ಹೇಳಲಾಗತ್ತೆ. बाप भी कहते हैं मेरे बनकर फिर माया का बन जाते हैं तो उनको भी ट्रेटर कहा जाता है. ಬಾಬಾ ಕೂಡ ಹೇಳ್ತಿದ್ದಾರೆ, ನನ್ನ ಮಕ್ಕಳಾಗಿ ನಂತರ ಮಾಯೆಗೊಶರಾಗಿ ನನ್ನ ವಿರುದ್ಧನೇ ನಿಲ್ತಿರಂದ್ರೆ ಅಂಥವ್ರಿಗೆ ಬಾಬಾ ಟ್ರೇಟರ್ ಅಂತ ಹೇಳಿ ಕರೀತಾರೆ. ಉನ್ಕಿ ಚಲನ್ ಹಿ ಐಸೆ ಹಿ ಹೋತಾ ಹೈ. ಅವರ ಚಲನೆ ಕೂಡ ಹಾಗೆ ಇರುತ್ತೆ, ವಿರುದ್ಧವಾಗಿ ಮಾತಾಡ್ತಾರೆ. ತಾವ್ ಇಲ್ಲಿಂದ ಏನು ಉಪಕಾರ ಪಡ್ಕೊಂಡಿದ್ವಿ, ಏನು ಪ್ರಾಪ್ತಿ ಪಡ್ಕೊಂಡಿದ್ವಿ ಅನ್ನೋದು ಕೂಡ ನೆನಪಿರೋದಿಲ್ಲ. ಹೀಗೆ ಬಾಬಾರವರ ವಿರೋಧಿಗಳಾಗ್ತಾರೆ. अब बाप माया से छुड़ाने आए हैं. बाप कहते हैं माया बड़ी दुश्मन है, अपनी तरफ बहुत ಕಿಂಚೆ ಲೆತ್ತೆ ಹೇ. ಬಾಬಾ ನಾವು ಮಕ್ಕಳಿಗಾಗಿ ಹೇಳ್ತಾರೆ, ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ, ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆ. ಮಾಯೆ ಸುಮ್ಮನೆ ಕೊಡೋದಿಲ್ಲ, ನಿಮ್ಮ ಒಂದೊಂದು ಮಾತನ್ನ ಕೇಳಿಸ್ಕೊಳ್ಳುತ್ತೆ, ಒಂದೊಂದು ಸಂಕಲ್ಪನು ಕೇಳಿಸ್ಕೊಳ್ಳುತ್ತೆ. ಹಾಗಾಗಿ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇದೆ. ಮಾಯಾ ಜೈಸ ಚುಂಬಕ್ ಹೇ. ಮಾಯೆ ಹೀಗಿದೆ, ಅದೊಂದು ಚುಂಬಕ, ಆಕರ್ಷಣೆ, ಅಯಸ್ಕಾಂತದಂತಿದೆ. ಅಯಸ್ಕಾಂತ ಹಿಂಗೆ ಹತ್ರ ಹೋಗ್ತಿದ್ದಾಗ ಹೆಂಗೆ ಪಟ್ಟನಗದ ಆಕರ್ಷಣೆ ಮಾಡ್ಕೊಳ್ಳುತ್ತೆ, ಹಾಗೆ ಸ್ವಲ್ಪ ಬಾಬಾನ ಮರ್ತೋದ್ರಿ, ಶ್ರೀಮತ ಮರ್ತೋಗ್ತೀರಿ, ಕ್ಲಾಸ್ ಕೇಳದ್ ಬಿಟ್ಟು ಹೋಗ್ತೀರಂದ್ರೆ ಮಾಯೆ ಎಳ್ಕೊಳ್ಳೋ ಎಲ್ಲ ಪ್ರಯತ್ನನೂ ಮಾಡತ್ತೆ. ಸಮಯ ಚುಂಬಕ ಕಾ ರೂಪ್ ಧರ್ತಿ ಹೇ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಂತೂ ಮಾಯೆ ಆಕರ್ಷಣೆಯ ರೂಪವನ್ನ ಪಡ್ಕೊಂಡಿದೆ. ಬೇರೆ ಬೇರೆ ಶೋ ಮಾಡುತ್ತೆ, ಆಕರ್ಷಣಕ್ಕಾಗಿ ನೋಡ್ತೀರಿ ಜಗತ್ತು ಎಷ್ಟು ಶೋ ಇದೆ, ಆಡಂಬರ ಇದೆ. ಕಿತ್ತನೆ ಖೂಬ್ಸೂರತಿ ದುನಿಯಾ ಮೇ ಬಡ್ ಗಯಿ ಹೇ. ಈ ಜಗತ್ತು ಇಷ್ಟು ಸುಂದರವಾಗಿ ಮಾಯೆ ತಯಾರು ಮಾಡ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ನಮ್ಗೆ ಹೊಸ ಜಗತ್ತನ್ನು ಸುಂದರವಾಗಿ ತಯಾರು ಮಾಡಿದ್ರೆ, ಮಾಯೆ ಈ ಹಳೇ ಜಗತ್ತನ್ನೇ ಸ್ವರ್ಗದ ರೀತಿಯಲ್ಲಿ ಆಕರ್ಷಣವಾಗಿ ಸುಂದರವಾಗಿ ತಯಾರು ಮಾಡ್ತಿದೆ. ಮನುಷ್ಯರ ಬುದ್ಧಿ ಬಾಬಾನ ಕಡೆ ಬರುವಂತಿಲ್ಲ, ತನ್ನ ಕಡೆಗೆ ಆಕರ್ಷಣೆ ಆಗ್ಬೇಕು ಅಂತೇಳಿ ಅದು ಶೋ ತೋರಿಸ್ತಾ ಇದೆ. ಹಾಗೆ ಬಯಾಸ್ಕೋಪ್ ಆದಿ ತೊಡೆಹಿತ. ಮೊದಲು ಈ ಸಿನಿಮಾಗಳೆಲ್ಲ ಮೊದಲು ಇತ್ತೇನು ಅಂತ ಬಾಬಾ ಕೇಳ್ತಾರೆ. ಯಹ ಸೌ ವರ್ಷವೇ ನಿಖಲ್ತೆ ಹೇ. ಹೀಗೆ ಇವೆಲ್ಲವೂ 100 ವರ್ಷದ ಒಳಗೆ ಹೊರ ಬಂದಿರೋದು. ವಿಜ್ಞಾನ, ತಂತ್ರಜ್ಞಾನ, ಸಿನಿಮಾಗಳು, ಟಿವಿಗಳು, ಮೊಬೈಲ್ಗಳು, ಲೈಟ್ ಎಲ್ಲವೂ. बाप तो अनुभवी है ना, तुम बच्चों को इस ड्रामा के गुह्य राज तो अच्छी रीति समझाया दिया जाता है. हर एक बात एक्यूरेट ನೂಂದ ಹೂವಾ ಹೇ. ಬಾಬಾ ಅಂತೂ ಅನುಭವಿ ಇದ್ದಾರೆ, ಎಲ್ಲದರದ ಜ್ಞಾನವನ್ನ ಬಾಬಾ ಹೇಳ್ತಿದ್ದಾರೆ. ಸಾಕಾರ ಜಗತ್ತಿಗೆ ತಕ್ಕಂತೆ ಸಾಕಾರದ ಅನುಭವದಲ್ಲಿ ಬ್ರಹ್ಮ ತಂದೆನು ಹೇಳ್ತಿದ್ದಾರೆ. ನಾಟಕದ ಅನುಭವ ಇರುವಂತ ಶಿವಬಾಬಾರವರು ನಾಟಕದ ಎಲ್ಲ ಅನುಭವವನ್ನ ಹೇಳ್ತಿದ್ದಾರೆ. ಅಕ್ಯುರೇಟ್ ಆಗಿ ನಿಮ್ಗೆ ಜ್ಞಾನವನ್ನ ಬಾಬಾ ಕೊಡ್ತಿದ್ದಾರೆ. 100 ವರ್ಷ ಮೇ ಯಹ ಜೈಸೆ ಬಹಿಸ್ತಾ ಬನ್ ಗಯಾ ಹೇ. ಬಾಬಾ ಹೇಳ್ತಾರೆ, 100 ವರ್ಷದಲ್ಲಿ ಈ ಜಗತ್ತು ಇಷ್ಟೊಂದು ಸ್ಮಶಾನದ ಸಮಾನ ಆಗಿದೆ, ಸರಿ ಸ್ವರ್ಗದ ಸಮಾನ ಆಗೋದಿದೆ. अपोजिशन के लिए तो समझाया जाता है. अब स्वर्ग और ही
ಜಲ್ದಿ ಹೋನ ಅಂತ ಮಕ್ಕಳು ಕೂಡ ಹೇಳ್ತಾ ಇದ್ರಿ. ಈಗ ಇನ್ನೂ ಸ್ವರ್ಗ ಬೇಗ ತಯಾರಾಗಬೇಕಾಗಿದೆ. संशय भी बहुत काम में आते हैं, साइंस भी बहुत काम में आते हैं, हम यह तो बहुत ಸುಖ ದೇನೆ ವಾಲೆ भी होना है. ಬಾಬಾ ಹೇಳ್ತಾರೆ ಸೈನ್ಸ್ ಇಷ್ಟು ನಮ್ಗೆ ಕಾರ್ಯವನ್ನ ಈಸಿ ಮಾಡ್ಕೊಳ್ತಾ ಇದೆ, ಇದು ನಮ್ಗೆ ಬಹಳ ಸುಖ ಕೊಡಲಿದೆ ಅಂತ ಹೇಳಿ ತಿಳ್ಕೊಳ್ತಾ ಇದೆ. ವಹ ಸುಖ ಸ್ಥಾಯಿ ಹೋ ಜಾಯೆ उसके लिए ही इस पुराने ದುನಿಯಾ ಕಾ ವಿನಾಶ ಭಿ ಹೋನಾ ಹೇ. ಬಾಬಾ ಹೇಳ್ತಾರೆ ಸುಖ ನಿಮ್ಗೆ ಸ್ಥಿರ ಸ್ಥಾಯಿ ಆಗಿರ್ಬೇಕು ಅಂದ್ರೆ ಈ ಹಳೆ ಜಗತ್ತಿನ ವಿನಾಶ ಆಗ್ಬೇಕಾಗತ್ತೆ. ಸುಖ ಇದೆ ಆ ಜಗತ್ತಲ್ಲಿ, ಹಾಗಾಗಿ ಸ್ಥಿರವಾಗಿರ್ಬೇಕಂದ್ರೆ ಈ ಹಳೆ ಜಗತ್ತಿನ ವಿನಾಶ ಆಗ್ಬೇಕಾಗತ್ತೆ. ಸತ್ಯುಗಕ್ಕೆ ಸುಖ ಹೇ ಫಿರ್ ಭಾರತ್ ಕೆ ಭಾಗ್ಯ ಮೇ. ಬಾಬಾ ಹೇಳ್ತಾರೆ ಭಾರತದ ಭಾಗ್ಯದಲ್ಲಿ ಸತ್ಯುಗದ ಸುಖ ಇದೆ ಅಂತ ಬಾಬಾ ಹೇಳ್ತಾರೆ. ಸತ್ಯುಗದ ಸುಖದ ಅನುಭವ ಭಾರತನೇ ಮಾಡ್ಬೇಕಾಗಿದೆ. ವಹತೋ ಆತೆ ಹಿ ಹೇ ಬಾತ್ ಮೇ. ಅನ್ಯ ಧರ್ಮದವರು ಅನ್ಯ ಜನಾಂಗದವರು ಎಲ್ಲ ನಂತರದಲ್ಲಿ ಬರ್ತಾರೆ. ಸ್ವರ್ಗದ ಭಾಗ್ಯವನ್ನ ಅನುಭವಿಸ್ಬೇಕಾಗಿರೋದು ಭಾರತ ಒಂದೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಬ್ ಭಕ್ತಿ ಮಾರ್ಗ ಶುರು ಹೋತಾ ಹೈ, ಜಬ್ ಭಾರತವಾಸಿ ಗಿರ್ತೆ ಹೈ, ತಬ್ ದೂಸರೆ ಧರ್ಮ ವಾಲೆ ನಂಬರ್ ವಾರ್ ಆತೆ ಹೈ. ಯಾವಾಗ ಭಕ್ತಿ ಮಾರ್ಗ ಶುರುವಾಗುತ್ತೆ ಆಗ ಅನ್ಯ ಧರ್ಮದವರು ಬರ್ತಾ ಹೋಗ್ತಾರೆ, ಆಗ ಭಾರತವಾಸಿಗಳು ಇಳಿಯುವ ಕಲೆಯಲ್ಲಿ ಹೋಗ್ತಾ ಇರ್ತಾರೆ. ಯಾರು ದೇವಿ ದೇವತಾ ಧರ್ಮದವರಿದ್ರು ಅವರೆಲ್ಲ ಇಳಿಯುವ ಕಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅನ್ಯ ಧರ್ಮದವರು ಬರ್ತಾರೆ, ನಂಬರ್ 1 ಅವ್ರು ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿವರೆಗೆ ನೀವು ನಂಬರ್ 1 ಇದ್ರಿ, ಈಗ ಇಳಿಯುವ ಕಲೆಯಲ್ಲಿ ಬಂದಾಗ ಅವ್ರು ಬಂದು ನಂಬರ್ 1 ಆಗ್ತಾರೆ. ಅವ್ರಿಗೆ ಪ್ರಾಮುಖ್ಯತೆ ಸಿಗ್ತಾ ಹೋಗುತ್ತೆ, ಅವ್ರಿಗೆ ಗೌರವ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಪರಂಧಾಮದಿಂದ ಬಂದಿದ್ದಾರೆ, ಅವರಲ್ಲಿ ಶಕ್ತಿ ಇದೆ, ಸತೋ ಪ್ರಧಾನ ಸ್ಥಿತಿ ಇದೆ. ಭಾರತ್ ಗಿರ್ತೆ ಗಿರ್ತೆ ಏಕದಮ್ ಪಟ್ ಪರ್ ಆ ಜಾತಾ ಹೈ. ಹೀಗೆ ಭಾರತ ಇಳಿತಾ ಇಳಿತಾ ಇಷ್ಟೊಂದು ಕೆಳಗ್ ಬಂದ್ಬಿಟ್ಟಿದೆ. ಫಿರ್ ಚಡ್ನಾ ಹೈ. ಈಗ ಮತ್ತೆ ಭಾರತ ಮೊದಲಿನ ಸ್ಥಿತಿಗೆ ಏರ್ಬೇಕಾಗಿದೆ. ಯಹ ಭಿ ಚಡ್ತೆ ಹೈ ಫಿರ್ ಗಿರ್ತೆ ಹೈ. ಹೀಗೆ ಎಷ್ಟೋ ಸಾರಿ ಭಾರತ ಏರಿದೆ ಮತ್ತು ಕೆಳಗು ಕೂಡ ಬೀಳ್ತಾ ಬಂದಿದೆ. ಕಿತ್ತನಾ ಗಿರ್ತೆ ಹೈ ಬಾತ್ ಮತ್ ಪೂಚೋ. ಎಷ್ಟು ಸಾರಿ ಭಾರತ ಬಿದ್ದು ಹೋಗಿದೆ, ಎಷ್ಟು ಸಾರಿ ಮೇಲೆ ಏರಿದೆ, ಅದ್ರ ಮಾತೆ ಕೇಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಕಲ್ಪನೂ ಭಾರತ ಬಿದ್ದು ಹೋಗುತ್ತೆ, ಕಲ್ಪನೂ ಭಾರತ ಮೇಲೆ ಇರುತ್ತೆ. ಕೊಯ್ತೋ ಮಾನ್ತೆ ಹಿ ನಹಿ ಕಿ ಬಾಬಾ ಹಮ್ಕೋ ಪಡಾತೆ ಹೇ. ಈ ಜಗತ್ನಲ್ಲಿ ಕೆಲವರಂತೂ ಒಪ್ಕೊಳ್ಳೋದೇ ಇಲ್ಲ, ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ. अच्छे अच्छे सर्विस बल जिनको बाप महिमा करते हैं वहां भी माया के चुंबक में आ जाते. ಹೀಗೆ ಹೇಳ್ತಿದ್ದಾರೆ ಬಾಬಾ. ಒಳ್ಳೊಳ್ಳೆ ಸೇವಾಧಾರಿ ಮಕ್ಕಳು ಬಾಬಾರವರ ಮಹಿಮೆ ಮಾಡುವಂತವ್ರಿದ್ರು, ಆದ್ರೆ ಅಂತವರೇ ಮಾಯೆಯ ಆಕರ್ಷಣೆಯಲ್ಲಿ ಬಂದು ಇವತ್ತು ಬಾಬಾರವ್ರನ್ನ ಮರ್ತೋಗಿದ್ದಾರೆ, ಟ್ರೇಟರ್ ಆಗಿದ್ದಾರೆ. ಕುಸ್ತಿ ಹೋತಿ ಹೈ ನಾ ಮಾಯಾ ಬಿ ಐಸೆ ಲಡ್ತಿ ಹೈ. ಹೇಗೆ ಕುಸ್ತಿ ಇರುತ್ತಲ್ವಾ, ಯುದ್ಧ ಇರುತ್ತಲ್ವಾ, ಹಾಗೆ ಮಾಯೆ ಬಾಬಾರವರ ಮಕ್ಕಳ ಜೊತೆಗೆ ಯುದ್ಧ ನಡೀತಾ ಇದೆ. ಏಕದಮ್ ಪೂರಾ ಗಿರಾ ದೇತೆ ಹೈ. ಯುದ್ಧ ಮಾಡ್ತಾ ಮಾಡ್ತಾ ಪೂರ್ಣ ಬೀಳಿಸುವವರೆಗೂ ಪ್ರಯತ್ನ ಮಾಡ್ತಾ ಇದೆ. ಆಗೆ ಚಲ್ ತುಮ್ ಬಚ್ಚೋ ಕೋ ಮಾಲೂಮ್ ಪಡ್ ಜಾಯೇಗಾ ಮಾಯಾ ಏಕದಮ್ ಪೂರಾ ಸೂಲ್ ದೇತಿ ಹೈ, ಸುಲಾ ದೇತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಾಯೆ ನಿಮ್ಮನ್ನ ಪೂರ್ಣವಾಗಿ ಹೇಗೆ ಸೋಲ್ಸುತ್ತೆ ಅನ್ನೋದು, ಸೋಲ್ಸೋದು ಮಲಗಿಸುತ್ತೆ, ಬೀಳಿಸುತ್ತೆ ಅನ್ನೋದನ್ನ ನೀವು ನೋಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಫಿರ್ ಬಿ ಬಾಪ್ ಕಾತೆ ಹೇ ಏಕ್ ಬಾರ್ ಜ್ಞಾನ್ ಸುನ್ತಾ ಹೇ ತೋ ಸ್ವರ್ಗ ಮೇ ಜರೂರ್ ಆಯಂಗೆ. ಒಂದು ಸಾರಿ ಜ್ಞಾನ ಕೇಳಿದ್ರು ಸ್ವರ್ಗದಲ್ಲಿ ಬರ್ತೀರಿ, ಆದ್ರೂ ಮಾಯೆ ಬೀಳಿಸುತ್ತೆ, ಪದವಿಯನ್ನ ಭ್ರಷ್ಟ ಮಾಡಿಸುತ್ತೆ ಅಂತ ಬಾಬಾ ಹೇಳ್ತಾರೆ. ಬಾಕಿ ಪದತು ನಹಿ ಪಾ ಸಕೆಂಗೆ. ಮಾಯೆಗೆ ವಶರಾಗಿ ಬಿದ್ದೋಗ್ತೀರ ಅಂದ್ರೆ ಪದವಿ ಶ್ರೇಷ್ಠ ಆಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಲ್ಬ ಪೆಹಲೆ जिसने जो पुरुषार्थ किया है पुरुषार्थ करते करते गिरते हैं, ऐसे ही अब भी गिरते और चढ़ते हैं. ಹೇಗೆ ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನ ಪಡ್ಕೊಂಡಿದ್ರು, ಈಗ್ಲೂ ಅದೇ ರೀತಿಯಾಗಿ ಬಿದ್ದವರು ಬೀಳ್ತಾ ಇರ್ತಾರೆ, ಶ್ರೇಷ್ಠ ಪುರುಷಾರ್ಥ ಮಾಡಿದವರು ಶ್ರೇಷ್ಠ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಹಾರ್ ಅವ್ರ ಜೀತು ಹೋತಿ ಹಿ ಹೇನಾ. ಹೀಗೆ ಸೋಲು ಗೆಲುವು ಆಗುತ್ತಲ್ವಾ. ಸಾರಾ ಮದಾರ್ ಬಚ್ಚೋಕ ಯಾದ್ಗಾರ್. ಎಲ್ಲದಕ್ಕೂ ಆಧಾರ ನೀವು ಮಕ್ಕಳ ನೆನಪಿನ ಮೇಲೆ ಆಧಾರಿತ ಆಗಿದೆ.
ಎಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಶ್ರೇಷ್ಠ ಪದವಿ. ಮರ್ತೋಗ್ತೀರಂದ್ರೆ ಮಾಯೆ ಬೀಳಿಸುವ ಪ್ರಯತ್ನ ಮಾಡುತ್ತೆ. ಹಾಗಾಗಿ ನೆನಪೇ ಆಧಾರ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಚ್ಚೋಂಕು ಯಹ ಅಕೂಟ್ ಖಜಾನ ಮಿಲ್ತಾ ಹೇ. ತಾವು ಮಕ್ಕಳಿಗಾಗಿ ಬಾಬಾರವರಿಂದ ಅಪಾರ ಖಜಾನೆ ಸಿಗ್ತಾ ಇದೆ. ವಹತು ಕಿತನ ಲಾಖೋ ಕಾ ದಿವಾಲ್ ಮಾರ್ತೆ ಹೇ. ಅಲ್ಲಿ ಆದ್ರೆ ಲಕ್ಷಾಂತರ ರೂಪಾಯಿಯ ಲಾಸ್ ಮಾಡ್ಕೊಳ್ತಾರೆ, ದಿವಾಳಿ ಆಗ್ತಾರೆ, ನಷ್ಟ ಮಾಡ್ಕೊಳ್ತಾರೆ. ಕೊಯಿ ಲಾಖೋ ಕಾ ಧನ್ವಾನ್ ಬಂತೆ ಹೇ ಸೋ ಬಿ ಏಕ ಜನ್ಮ. ಅಲ್ಲಿ ಕೂಡ ಕೆಲವರು ಒಂದೇ ಜನ್ಮದಲ್ಲಿ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡಿ ಧನವಂತರಾಗ್ತಾರೆ. ಕೆಲವರು ಲಕ್ಷಾಂತರ ರೂಪಾಯಿ ನಷ್ಟ ಮಾಡ್ಕೊಂಡು ಸೋತೋಗಿ ದಿವಾಳಿ ಆಗ್ತಾರೆ. ಇದು ಒಂದೇ ಜನ್ಮದಲ್ಲಿ. ದೂಸರೆ ಜನ್ಮತೆ ತೋಡೆ ಹಿ ಇತ್ನಾ ಧನ್ ರಹೇಗ. ಅವ್ರಿಗೆ ಮತ್ತೆ ಮುಂದಿನ ಜನ್ಮಕ್ಕಾಗಿ ಇಷ್ಟೊಂದು ಧನ ಸಿಗೋದಿಲ್ಲ. ಆದ್ರೆ ತಾವು ಮಕ್ಕಳಿಗಾದ್ರೆ ಮುಂದಿನ ಜನ್ಮಕ್ಕಾಗಿ ಎಷ್ಟು ಧನವಂತರಾಗ್ತೀರಿ. ಕರ್ಮ ಭೋಗ ಬಿ ಬಹುತ್ ಹೇ. ಎಲ್ಲರ ಮೇಲೆ ಕರ್ಮ ಭೋಗದ ಹೊರೆ ಇದೆ. ವಹ ಸ್ವರ್ಗ ಮೇ ತೋ ಕರ್ಮ ಭೋಗಕ್ಕೆ ಬಾತಿ ನಹಿ ಹೋತಿ ಹೇ. ಈ ಜನ್ಮದಲ್ಲಿ ಈ ಯುಗದಲ್ಲಿ ಆದ್ರೆ ಕರ್ಮ ಭೋಗದ ಲೆಕ್ಕಾಚಾರ ಇರುತ್ತೆ. ಸತ್ಯುಗದಲ್ಲಿ ಹೋದ್ಮೇಲೆ ಕರ್ಮ ಭೋಗದ ಲೆಕ್ಕಾಚಾರ ಇರೋದಿಲ್ಲ. ಇಸ್ ಸಮಯ ತುಮ್ 21 ಜನ್ಮೋ ಕೆ ಲಿಯೆ ಕಿತ್ನಾ ಜಮಾ ಕರ್ತೆ ಹೋ. ಬಾಬಾ ಹೇಳ್ತಾರೆ, ಈಗ 21 ಜನ್ಮಗಳಿಗಾಗಿ ತಾವು ಮಕ್ಕಳು ಎಷ್ಟೊಂದು ಜಮಾ ಮಾಡ್ಕೊಳ್ತಾ ಇದೆ. ಜೋ ಪೂರಾ ಪುರುಷಾರ್ಥ ಕರ್ತೆ ಹೇ ಪೂರಾ ಸ್ವರ್ಗ ಕಾ ವರ್ಸಾ ಪಾತೆ ಹೇ. ಪೂರ್ಣ ಪುರುಷಾರ್ಥ ಮಾಡುವವರು ಪೂರ್ಣ ಸ್ವರ್ಗದ ಆಸ್ತಿಯನ್ನ ಪಡ್ಕೊಳ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬುದ್ಧಿ ಮೇ ರಹನಾ ಚಾಹಿಯೆ ಹಮ್ ಬರೋಬ್ಬರ್ ಸ್ವರ್ಗ ಕಾ ವರ್ಸಾ ಪಾತೆ ಹೇ. ಬುದ್ಧಿಯಲ್ಲಿ ಸದಾ ನೆನಪಿರ್ಬೇಕು, ನಾವು ಸ್ವರ್ಗದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೇವೆ, ಸ್ವರ್ಗದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ನೆನಪಿಟ್ಕೋಬೇಕಾಗಿದೆ. ಯಹ ಕ್ಯಾಲತ್ ನಹಿ ಕರ್ನಾ ಹೇ ಕಿ ತೀರ ನೀಚೆ ಗಿರೆಂಗೆ. ಮತ್ತೆ ಈ ವಿಚಾರ ಮಾಡ್ಬಾರ್ದು, ಸ್ವರ್ಗದಲ್ಲಿ ಹೋದ್ಮೇಲೆ ಮತ್ತೆ ಇಳ್ದೋಗ್ತಿವಲ್ಲ ಅನ್ನುವಂತ ಈ ನೆಗೆಟಿವ್ ವಿಚಾರ ಇಟ್ಕೊಳ್ಬಾರ್ದು ಅಂತ ಬಾಬಾ ಹೇಳ್ತೀರ. ಇಂಥದ್ದು ಇಟ್ಕೊಳ್ತೀರಂದ್ರೆ ಪುರುಷಾರ್ಥನೆ ಮಾಡೋದಿಲ್ಲ, ಶ್ರೇಷ್ಠ ಪದವಿನೇ ಆಗೋದಿಲ್ಲ. ಅದಕ್ಕಾಗಿ ಸ್ವರ್ಗದ ಶ್ರೇಷ್ಠ ಪದವಿ ಪಡ್ಕೋತಿದ್ದೀನಿ ಅನ್ನುವಂತ ಸಂಕಲ್ಪ ಮಾಡ್ತಾನೆ ಇರ್ರಿ. ಯಹ ಸಬ್ಸೆ ಜಾಸ್ತಿ ಗಿರೆ ಹೇ ತಬ್ ಫಿರ್ ಚಡ್ನೆ ಹಿ ಹೇ. ಯಾರು ಸಂಪೂರ್ಣ ಬಿದ್ದು ಹೋಗಿದ್ದಾರೆ, ಯಾರು ಸಂಪೂರ್ಣ ತಮೋ ಪ್ರಧಾನ ಆಗಿದ್ದಾರೆ, ಮೊದಲ ಜನ್ಮದಿಂದ ಇಲ್ಲಿಯವರೆಗೂ ಯಾರು ಕೊನೆಗೆ ಬಂದಿದ್ದಾರೆ ಅವರೇ ಈಗ ಮತ್ತೆ ಏರೋರಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏರುವ ಕಲೆಯಲ್ಲಿ ಹೋಗ್ತಾ ಇದ್ದಾರೆ. ಆಟೋಮೆಟಿಕ್ಲಿ ಪುರುಷಾರ್ಥ ಬಿ ಹೋತಾ ರಹತಾ ಹೇ. ಹೀಗೆ ಆಟೋಮೆಟಿಕ್ ಆಗಿ ಅವರಿಂದ ಪುರುಷಾರ್ಥ ನಡೀತಾ ಇರುತ್ತೆ. ಯಾರು ನಂಬರ್ 1 ಇರುವಂತ ಆತ್ಮರಿದ್ರು, ಆದಿಯಲ್ಲಿ ಬರುವಂತ ಆತ್ಮರಿದ್ರು, ಅವರಿಗೆ ಮಾಯ ಅಷ್ಟು ಕಾಡ್ಸೋದಿಲ್ಲ. ಬಾಬಾ ಹೇಳಿದ್ರೆ ತ್ರೇತಾಯುಗದಲ್ಲಿ ಬರೋರ ಜೊತೆಗೆ ಬಹಳ ಇದ್ದ, ಸತ್ಯುಗದಲ್ಲಿ ಬರೋರು ಬಹಳ ಮೋಜಿನಲ್ಲಿರ್ತಾರೆ, ಮಸ್ತಿಯಲ್ಲಿರ್ತಾರೆ, ನಶೆಯಲ್ಲಿರ್ತಾರೆ, ಖುಷಿಯಲ್ಲಿರ್ತಾರೆ, ಉಮಂಗ ಉತ್ಸಾಹದಲ್ಲಿರ್ತಾರೆ. ಅವ್ರಿಗೆ ಈಸಿಯಾಗಿ ಪುರುಷಾರ್ಥ ನಡೀತಾ ಇರುತ್ತೆ. ಮಾಯೆಯ ಹೊಡೆದಾಟ ಅಷ್ಟು ಇರೋದಿಲ್ಲ ಸತ್ಯುಗದ ಆದಿಯಲ್ಲಿ ಬರೋರ್ಗೆ. ಬಾಪ್ ಸಮझाते हैं देखो माया कितना प्रबल है मनुष्य में कितना अज्ञान भर गया है. ಬಾಬಾ ಹೇಳ್ತಿದ್ರೆ ನೋಡಿ ಮಾಯೆ ಎಷ್ಟು ಶಕ್ತಿಶಾಲಿ ಆಗಿ, ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಷ್ಟು ಶ್ರೇಷ್ಠ ಮಾರ್ಗ, ಇಷ್ಟು ಶ್ರೇಷ್ಠ ಜ್ಞಾನ ತಿಳ್ಕೊಳ್ಳೋರು ಯಾರು ಬರ್ತಾ ಇದ್ದಾರೆ. ಎಲ್ಲರಲ್ಲಿ ಮಾಯೆಯ ಅಜ್ಞಾನ ತುಂಬಿಬಿಟ್ಟಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಜ್ಞಾನಕ್ಕೆ ಕಾರಣ ಬಾಕೋ ಬಿ ಸರ್ವವ್ಯಾಪಿ ಕಹ ದೇತೆ ಹೇ. ಅಜ್ಞಾನದ ಕಾರಣನೇ ಬಾಬಾರವ್ರನ್ನು ಕೂಡ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ. ಅಜ್ಞಾನ ಇರುವ ಕಾರಣನೇ ಕೃಷ್ಣನನ್ನ ತಂದೆ ಅಂತ ಹೇಳಿ ಕರೀತಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಎಷ್ಟೊಂದು ಅಜ್ಞಾನ ಮಾಯೆ ತುಂಬಿ ಬಿಟ್ಟಿದೆ. ಭಾರತ್ ಕಿತನಾ ಫಸ್ಟ್ ಕ್ಲಾಸ್ ಥಾ ತುಮ್ ಸಮಜ್ತೆ ಹೋ ಹಮ್ ಐಸೆ ಥೆ ಅಬ್ ಫಿರ್ ಬನ್ ರಹೆ ಹೇ. ನೀವು ಭಾರತವನ್ನ ನೋಡಿ ಹೇಗಿತ್ತು, ಎಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು, ಸ್ವರ್ಗದ ಸುಖವನ್ನ ಭಾರತ ಅನುಭವ ಮಾಡ್ತಾ ಇತ್ತು. ಈಗ ಅದೇ ಭಾರತ ಹೇಗಾಗಿದೆ, ಈಗ ಮತ್ತೆ ಪುನಃ ಭಾರತ ತನ್ನ ವೈಭವವನ್ನ ಪಡ್ಕೊಳ್ತಾ ಇದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತಫಿರ್ ಬನ್ ರಹಿ ಹೇ ಇನ್ ದೇವತೋ ಕಿ ಕಿತ್ತನೆ ಮಹಿಮಾ ಹೇ. ಈ ದೇವತೆಗಳ ಮಹಿಮೆ ಎಷ್ಟೊಂದಿದೆ. ಭಾರತವಾಸಿಗಳು, ಅದು ಯಾರು ಸ್ವರ್ಗದಲ್ಲಿದ್ರು ಆ ದೇವತೆಗಳ ಮಹಿಮೆ ಎಷ್ಟೊಂದಿದೆ. ಪರಂತು ಕೊಯಿ ಜಾನ್ತೆ ಹಿ ನಹಿ. ಆ ದೇವತೆಗಳ ಮಹಿಮೆ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ತುಂಬ ಚೌಕೆ ಶಿವಾಯ್. ಆ ದೇವತೆಗಳಷ್ಟು ಶ್ರೇಷ್ಠರು ಹೇಗಾದ್ರು, ಅಂತ ಕರ್ಮ ಏನ್ ಮಾಡಿದ್ರು, ಅವ್ರಂತ ಶಿಕ್ಷಣ ಹೆಂಗ್ ಪಡ್ಕೊಂಡಿದ್ರು, ನೀವು ಮಕ್ಕಳ ಹೊರತಾಗಿ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ.
तुम ही जानते हो बेहद का बाप ज्ञान का सागर आकर हमको पढ़ाते हैं, फिर भी ಮಾಯಾ बहुतों को ಸಂಶಯ में ले देते हैं. ಹೀಗೆ ಬಾಬಾ ಹೇಳ್ತಿದ್ರೆ, ನಿಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಜ್ಞಾನದ ಸಾಗರ ತಂದೆ ನಮಗೆ ಓದಿಸ್ತಾ ಇದ್ದಾರೆ, ಆದ್ರೂ ಕೆಲವು ಮಕ್ಕಳು ಸಂಶಯ ಬುದ್ಧಿಯವರಾಗಿ ಓದೋದೇ ಇಲ್ಲ. ಹೀಗೆ ಮಾಯೆವಶರಾಗಿ ಹೋಗ್ಬಿಡ್ತಾರೆ. ಜೂಟ್ ಕಪಡ ಚೋಡ್ತೆ ನಹಿ, ಈ ಸುಳ್ಳಿನ ವಸ್ತ್ರವನ್ನ ಬಿಡೋದೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ತಬ್ ಬಾಪ್ कहते हैं ಸಚ್ಚೆ ಸಚ್ಚೆ ಅಪನ ಚಾಟ ಲಿಖು. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ಸತ್ಯವಾದ ತಮ್ಮ ಚಾಟ್ ಇಡಿ. ಬಾಬಾರವ್ರ ಮುಂದೆ ಎಲ್ಲವನ್ನ ಹೇಳ್ತಾ ಹೋಗಿ, ಏನನ್ನು ಮುಚ್ಚಿಡ್ಬೇಡಿ. ಮುಚ್ಚಿಟ್ರಿ ಅಂದ್ರೆ ಬಾಬಾ ಹೇಳಿದ್ರೆ ನಿನ್ನೆ ಅಹಂಕಾರ ಇದೆ ಅಂತೇಳಿ ಅರ್ಥ. ಬಾಬಾರವ್ರಿಗೆ ಏನ್ ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದೀರಿ ಅಂದ್ರೆ ಅರ್ಥ ಇನ್ನೂ ಅಹಂಕಾರ ತುಂಬಿಕೊಂಡಿದೆ ಅಂತೇಳಿ. ಪರಂತು ದೇಹಾಭಿಮಾನಕ್ಕೆ ಕಾರಣ ಸಚ್ ನಹಿ ಬತಾತೆ ಹೇ. ದೇಹಾಭಿಮಾನದ ಕಾರಣನೇ ಸತ್ಯ ಎಲ್ಲವನ್ನು ಹೇಳ್ತಾ ಇಲ್ಲ. ತೋ ವಹಾ ಬಿ ವಿಕರ್ಮ ಬನ್ ಜಾತಾ ಹೇ. ಎಲ್ಲ ಏನನ್ನ ಹೇಳೋದಿಲ್ಲ ಬಾಬಾರವ್ರ ಮುಂದೆ ಅಂದ್ರೆ ಮುಚ್ಚಿಡ್ತೀರಂದ್ರೆ ಅದು ಕೂಡ ವಿಕರ್ಮನೇ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಮುಚ್ಚಿಡ್ತಾ ಇನ್ನೂ ಜಾಸ್ತಿ ಆಗುತ್ತ, ಹಾಗಾಗಿ ಇನ್ನೂ ವಿಕರ್ಮ ಆಗ್ತಾ ಹೋಗುತ್ತೆ. ಸಚ್ ಬತಾನಾ ಚಾಹಿಯೇನಾ, ನಯಿತು ಬಹುತ್ ಸಜಾ ಖಾನಿ ಪಡ್ತಿ ಹೇ. ಸತ್ಯವನ್ನ ಹೇಳ್ತಾ ಹೋಗಿ, ಇಲ್ಲಾಂದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಗರ್ಭ ಜೈಲ್ ಮೇ ಬಿ ಬಹುತ್ ಸಜಾ ಮಿಲ್ತಿ ಹೇ. ಇದೇ ಜಗತ್ತಿನಲ್ಲಿ ಕೂಡ ಮಾಡಿದ ಪಾಪ ಕರ್ಮಗಳ ಶಿಕ್ಷೆ ಗರ್ಭ ಜೈಲಲ್ಲಿ ಅನುಭವಿಸ್ತಾರೆ ಮಕ್ಕಳು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳಷ್ಟು ಶಿಕ್ಷೆಯ ಅನುಭವವನ್ನು ಕೂಡ ಮಾಡ್ತಾರೆ. ಕತೆ ಹೇ तो हम तोबा हम फिर ऐसे काम नहीं करेंगे. ಗರ್ಭದಲ್ಲಿದ್ದಾಗ ಮಗು ಹೇಳುತ್ತಂತೆ, ತಪ್ಪಾಯ್ತು ನಾನು ಇನ್ಮೇಲೆ ಮಾಡಲ್ಲ, ಇಂಥ ಶಿಕ್ಷೆಯಿಂದ ನನ್ಗೆ ಮುಕ್ತ ಮಾಡು ಅಂತೇಳಿ ಆತ್ಮ ಗರ್ಭದಲ್ಲಿ ಬಾಬಾರವ್ರಿಗೆ ಕೇಳ್ಕೊಳ್ತಾ ಇರುತ್ತೆ. ನಾನು ಹೊರಗೋದ್ಮೇಲೆ ಇಂಥ ತಪ್ಪುಗಳನ್ನ ಮಾಡೋದೇ ಇಲ್ಲ ಅಂತ. ಐಸೆ ಕಿಸಿಕೋ ಮಾರ್ ಮಿಲ್ತೆ ಹಿ ಹೇ ತೋ ಬಿ ಐಸೆ ಮಾಫಿ ಮಾಂಗ್ತೆ ಹೇ. ಹೀಗೆ ಗರ್ಭದಲ್ಲಿ ಇಂಥ ಶಿಕ್ಷೆಯನ್ನ ಆಗ್ತಾ ಇರ್ಬೇಕಾದ್ರೆ ಆತ್ಮಗಳು ಹೀಗೆ ತಂದೆಯನ್ನ ಕ್ಷಮೆ ಕೇಳ್ತಾ ಇರ್ತಾರೆ. ಇಂಥ ತಪ್ಪು ಮಾಡೋದಿಲ್ಲ, ನನ್ನನ್ನ ಕ್ಷಮಿಸು, ನನ್ನನ್ನ ಬಿಟ್ಬಿಡು ಅಂತೇಳಿ ಆತ್ಮಗಳು ಕೇಳ್ತಾ ಇರ್ತಾರೆ. ಸಜಾ ಮಿಲ್ನೆ ಪರ್ ಬಿ ಐಸೆ ಕರ್ತೆ ಹೇ. ಹೀಗೆ ಶಿಕ್ಷೆ ಕೊಟ್ರು ಕೂಡ ಹೊರಗ್ ಬಂದಿರೋ ಆತ್ಮ ಶಿಕ್ಷೆಯನ್ನ ಅನುಭವ ಮಾಡದೆ ಮತ್ತೆ ಅದೇ ಕರ್ಮದಲ್ಲೇ ತೊಡಗುತ್ತೆ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಮಾಯಾ ಕಾ ರಾಜ್ ಕಬ್ ಸೆ ಶುರು ಹುವಾ ಹೈ. ಮಕ್ಕಳಿಗೆ ಗೊತ್ತಿದೆ ಈ ಮಾಯೆಯ ರಾಜ್ಯ ಯಾವಾಗಿಂದ ಶುರುವಾಯ್ತು. ಪಾಪ ಕರ್ತೆ ರಹತೆ ಹೇ. ಹೀಗೆ ಅವಾಗ್ಲಿಂದಲೂ ಪಾಪ ಕರ್ಮವನ್ನ ಮಾಡ್ತಾನೆ ಬಂದಿದ್ದೀರಿ. ಬಾಪ್ ದೇಖ್ತೆ ಹೇ ಯಹಾ ಇತನಾ ಮೀಟಾ ಮುಲಾಯಂ ನಹಿ ಬಂತೆ ಹೇ. ಬಾಬಾ ನೋಡ್ತಾರಂತೆ ಮಕ್ಕಳು ಇನ್ನು ಇಷ್ಟೊಂದು ಮಧುರ ನಂಬರರು ಇನ್ನು ಆಗಿಲ್ಲ. ಬಾಪ್ ಕಿತನಾ ಮುಲಾಯಂ ಬಚ್ಚೆ ಮೀಸಲ್ ಹೋ ಚಲ್ತೆ ಹೇ ಕ್ಯೂಕಿ ಡ್ರಾಮಾ ಪರ್ ಚಲ್ತೆ ರಹತೆ ಹೇ. ಬಾಬಾರವ್ರಂತೂ ನೋಡಿ ಎಷ್ಟು ನಂಬರರಾಗಿದ್ದಾರೆ. ಎಷ್ಟು ಸಾಧಾರಣ ರೂಪದಲ್ಲಿ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ. ಎಷ್ಟು ಶ್ರೇಷ್ಠ ತಂದೆ. ಆದ್ರೂ ತಾವು ಮಕ್ಕಳಲ್ಲಿ ಇನ್ನೂ ನಮ್ರತೆ ಇಲ್ಲ, ಇನ್ನೂ ದೇಹಾಭಿಮಾನ ಇದೆ, ಇನ್ನೂ ಅಹಂಕಾರ ಇದೆ. ಕಹೆಂಗೆ ಜೋ ಹುವಾ ಡ್ರಾಮಾ ಭಾವಿ. ಏನೆಲ್ಲ ನಡೀತಾ ಇದೆ ಅಲ್ಲ ಅದು ನಾಟಕದ ವಿಧಿ ಆಗಿದೆ. ಸಮಸ್ತೆ ಬಿ ಹೇ ಕಿ ಹಾಗೆ ಫಿರ್ ಐಸೆ ನಾ ಹೋ. ಹೇಳ್ತಾರಂತೆ ಮತ್ತೆ ಮುಂದೆ ಈ ರೀತಿ ಆಗೋದಿಲ್ಲ ಅಂತೇಳಿ. ವಹಾ ಬಾಪ್ ದಾದಾ ದೋನೋ ಇಕ್ಕಟ್ಟಾ ಹೇ. ದಾದಾ ಬಿ ಮತ್ ಅಪ್ನೆ ಹೇ, ಈಶ್ವರ್ ಕಿ ಮತ್ ಅಪ್ನೆ ಹೇ. ಇಬ್ಬರು ಬಾಪ್ ದಾದಾರವರು ಒಟ್ಟಿಗೆ ಕೂತಿದ್ದಾರೆ, ಇಬ್ರು ಮತ ಕೊಡ್ತಿದ್ದಾರೆ. ದಾದಾನ ಮತ ಅನುಭವ ದಾದಾನ ರೂಪದಲ್ಲಿ ಶಿವಬಾಬಾರವರದ ಅನುಭವ ಶಿವಬಾಬಾರವರು ಕೊಡ್ತಿದ್ದಾರೆ. ಸಮझाना चाहिए कि यह ಮತ್ ಕೋನ್ ದೇತಾ ಹೇ. ಇಬ್ಬರ ಮತವನ್ನ ಗುರ್ತಿಸ್ಬೇಕಾಗಿದೆ, ಇದು ಯಾರ ಮತ ಅಂತೇಳಿ. ಸಾಕಾರದ ಅನುಭವ, ಸಾಕಾರದ ಸಂಪೂರ್ಣತೆಗಾಗಿ ಬ್ರಹ್ಮಾರವರ ಮತ. ದೇಹದಾರಿ ಇದ್ದಾಗ ದೇಹದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಪರಿಸ್ಥಿತಿಗಳು ಬರುತ್ತೆ, ಅವನ್ನೆಲ್ಲ ಹೆಂಗೆ ಎದುರಿಸ್ಬೇಕು. ಸಾಕಾರದ ಅನುಭವ ಇರುವಂತ ಸಾಕಾರ ತಂದೆಯ ಮತ ಕೊಡ್ತಾರೆ. ನಿರಾಕಾರ ಸ್ಥಿತಿ ಹೊಂದ್ಬೇಕು, ಆತ್ಮನನ್ನ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ, ಆತ್ಮದ ಉನ್ನತಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಅನುಭವವನ್ನ ಆತ್ಮಗಳ ತಂದೆಯೇ ಕೊಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರ ಮತವನ್ನ ಚೆನ್ನಾಗಿ ಗುರ್ತಿಸಿ ನಡಿಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. यहाँ भी बाप तो है ना, बाप की तो
ಮಾನನಿ ಚಾಯಿ. ಬ್ರಹ್ಮ ತಂದೆನೂ ತಂದೆ ಆಗಿದ್ದಾರೆ ಸಾಕಾರದಲ್ಲಿ, ಹಾಗಾಗಿ ಅವರದ್ದು ಮತವನ್ನ ಒಪ್ಕೊಳ್ಬೇಕಾಗಿದೆ. ಬಾಬಾ ತೋ ಬಡ ಬಾಪ್ ಹೈನ, ಶಿವಬಾಬಾ ಅಂತೂ ದೊಡ್ಡ ತಂದೆ ಆಗಿದೆ. ಇಸ್ಲಿಯೇ ಬಾಪ್ कहते हैं ऐसे ही समझो ಶಿವಬಾಬಾ ಸಮझाते हैं. ಬ್ರಹ್ಮ ತಂದೆ ಇದ್ದೇ ಮತ ಇರ್ಬೋದು, ಆದ್ರೂ ಕೂಡ ಶಿವ ತಂದೆ ಇದ್ದೆ ಅಂತೇನೆ ಹೇಳಿ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಬ್ರಹ್ಮ ತಂದೆನು ಆ ಅನುಭವ ಹೇಳಲಿಕ್ಕೆ ಕಾರಣ ಶಿವಬಾಬರವರ ಜ್ಞಾನದ ಆಧಾರದಿಂದಲೇ. ಹಾಗಾಗಿ ಶಿವಬಾಬರವರ ಹೇಳಿದ್ದು ಅಂತ ಹೇಳಿ. ನಹಿ ಸಮझेंगे तो ಪದವಿ ನಹಿ ಪಾಯಂಗೆ. ಒಂದ್ ವೇಳೆ ತಿಳ್ಕೊಳ್ಳೋದೇ ಇಲ್ಲ ಅಂದ್ರೆ ಪದವಿ ಸಿಗೋದೇ ಇಲ್ಲ. ಡ್ರಾಮಾಕ್ಕೆ ಪ್ಲಾನ್ ಅನುಸಾರ ಬಾಪ್ ಬಿ ಹೇ ದಾದಾ ಬಿ ಹೇ. ಈ ನಾಟಕದ ಅನುಸಾರವಾಗಿ ಇಬ್ರು ಬೇಕಾಗಿದೆ, ಒಟ್ಟಿಗೆ ಇದ್ದಾರೆ, ಇಬ್ಬರದು ಮತ ಸಿಗ್ತಾ ಇದೆ, ಡಬಲ್ ಇಂಜನ್ ಇದೆ ಅಂತ ಹೇಳಿ ಬಾಬಾ ಹೇಳ್ತಿರ್ತಾರೆ. ಬಾಪ್ ಕಿ ಶ್ರೀಮತ್ ಮಿಲ್ತಿ ಹೇ, ಮಾಯೆ ಐಸೆ ಹೇ ಜೋ महावीर पहलवान से भी कोई न कोई उल्टा काम करा देते हैं. ಬಾಬಾ ಹೇಳ್ತಿದ್ರೆ ಮಾಯೆ ಎಷ್ಟು ಜಬರ್ದಸ್ತ್ ಆಗಿದೆ. ಮಹಾವೀರ ಪಹಲ್ವಾನ್ ಅಂತೇಳಿ ಯಾರು ತಿಳ್ಕೊಂಡಿರ್ತಾರೆ ಅಂಥವ್ರಿಂದಲೂ ಕೂಡ ಉಲ್ಟಾ ಕರ್ಮ ಮಾಡಿಸ್ತಾ ಇದೆ. ಶ್ರೇಷ್ಠ, ಬಹಳ ಅನುಭವಿ ಇರೋರು, ಬಹಳ ಶ್ರೇಷ್ಠ ಅಂತೇಳಿ ತಿಳ್ಕೊಂಡಿರೋದ್ರಿಂದನೂ ಮಾಯೆ ಉಲ್ಟಾ ಕರ್ಮ ಮಾಡಿಸುತ್ತೆ. ಸಮझाया जाता है यह बाप के मत पर नहीं है. ಮತ್ತೆ ಆ ರೀತಿ ಉಲ್ಟಾ ನಡೆದಾಗ ಗೊತ್ತಾಗುತ್ತೆ ಇವರು ಬಾಬಾರವರ ಮತದಂತೆ ಇಲ್ಲ ಅಂತೇಳಿ. ಖುದ್ ಬಿ ಫೀಲ್ ಕರ್ತೆ ಹೇ ಮೈ ಅಪ್ನೆ ಅಸುರಿ ಮತ್ ಪರ್ ಹೂ. ಅವರು ಸ್ವತಃ ಅನುಭವ ಮಾಡ್ತಾರಂತೆ, ತಪ್ಪಿನ ಅನುಭವ ಆಗುತ್ತೆ, ನಾನು ನನ್ನ ಮತದಂತೆ ನಡೆದ್ಬಿಟ್ಟೆ, ನಾನು ಹೀಗೆ ಮಾಡಬಾರ್ದಿತ್ತು, ಹೀಗೆ ಹೇಳ್ಬಾರ್ದಿತ್ತು ಅಂತೇಳಿ ತಮ್ಮ ಅನುಭವವನ್ನು ಕೂಡ ತಾವೇ ಮಾಡ್ತಾರೆ, ಫೀಲ್ ಮಾಡ್ಕೊಳ್ತಾರೆ. ಶ್ರೀಮತ್ ದೇನೆ ವಾಲ ಆಕರ್ ಉಪಸ್ಥಿತ ಹುವಾ ಹೇ. ಈಗಂತೂ ಶ್ರೀಮತ ಕೊಡುವಂತ ತಂದೆ ತಮ್ಮ ಮಕ್ಕಳ ಸಮ್ಮುಖದಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರ ಮತದಂತೆನೆ ನಡಿಬೇಕಾಗಿದೆ. ತಮ್ಮ ಮತ ಪರಮತ ನಡಿಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಉನ್ಕಿ ಹಿ ಈಶ್ವರೀಯ ಮತ್, ಅವರತ್ತನೆ ಈಶ್ವರೀಯ ಮತ. बाप खुद कहते हैं इनके अगर कोई ऐसे मत मिल गई तो भी उनको मैं ठीक करने वाला हूँ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಮತದಂತೆ ನಡೆದು ಏನಾದ್ರೂ ತಪ್ಪಾಯ್ತು ಅಂದ್ರೆ ಅದನ್ನ ನಾನು ಸರಿ ಮಾಡ್ಕೊಳ್ತೇನೆ. ಅದರಿಂದ ಏನಾಗುವ ಪಾಪ ಕರ್ಮ ಇತ್ತು ಅಂದ್ರೆ ಅದನ್ನ ಮಾಫಿ ಮಾಡ್ತೇನೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಫಿರ್ ಬಿ हमने रत लिया फिर भी हमने रत लिया है ना. ಬಾಬಾ ಹೇಳ್ತಿದ್ದಾರೆ, ನಾವು ಅವರಿಂದ ರಥ ತೆಗೆದುಕೊಂಡಿದ್ದೀನಲ್ವಾ, ಹಾಗಾಗಿ ಅವರಿಂದ ಏನಾದರೂ ಶ್ರೀಮತದಲ್ಲಿ ತಪ್ಪಾದ್ರೆ ಅದನ್ನ ಸರಿ ಮಾಡ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. हमने रत लिया तभी इनके ಗಾಲಿ ಕಾಯಿ ಹೇ. ನಾನು ರಥ ಪಡ್ಕೊಂಡಿದ್ದಕ್ಕಾಗಿನೇ ಇವರು ಇಷ್ಟೊಂದು ನಿಂದನೆಗಳನ್ನು ಕೂಡ ಅನುಭವಿಸಿದ್ದಾರೆ. ಆ ನಿಂದನೆಗೆ ಪ್ರತಿಯಾಗಿ ಮತ್ತೆ ನಾನು ಅವ್ರಿಗೆ ರಿಟರ್ನ್ ಫಲ ಕೊಡ್ಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ನಹಿ ತೋ ಕಬಿ ಗಾಲಿ ನಹಿ ಕಾಯಿ. ಒಂದ್ ವೇಳೆ ನಾನು ಇವರಲ್ಲಿ ಬಂದಿಲ್ಲ ಅಂದ್ರೆ ಇವ್ರು ಎಷ್ಟು ಆರಾಮ್ ಇರ್ತಿದ್ರು, ಎಲ್ಲ ಜೊತೆ ವ್ಯಾಪಾರ ಮಾಡ್ಕೊಂಡು ಯಾವುದೇ ನಿಂದನೆ ಅಪಮಾನ ಸಹಿಸ್ಕೊಳ್ತಿರ್ಲಿಲ್ಲ. ಯಾಕೆಂದ್ರೆ ಈಸಿ ಇರ್ತಿತ್ತು. ನಾನು ಬಂದದಕ್ಕಾಗಿನೇ ಎಷ್ಟೊಂದು ಪರಿಸ್ಥಿತಿಗಳು, ವಿಘ್ನಗಳು, ಅಪಮಾನಗಳು ಆಗಿರೋದು ಅಂತೇಳಿ ಶಿವಬಾಬಾ ಬ್ರಹ್ಮ ತಂದೆಯ ಪರವಾಗಿ ಹೇಳ್ತಿದ್ದಾರೆ. ಮೇರೆ ಕಾರಣ ಕಿತನಿ ಗಾಲಿ ಖಾತೆ ಹೇ. ನನ್ನ ಕಾರಣದ ಇಂದಾಗಿ ಬ್ರಹ್ಮ ತಂದೆ ಎಷ್ಟೊಂದು ನಿಂದನೆಗಳನ್ನ ಸಹಿಸ್ಕೊಳ್ಬೇಕಾಯ್ತು. ತೋ ಇನ್ಕಿ ಬಿ ಸಂಭಾಲನ್ ಕರ್ನಿ ಪಡೆ. ಅದಕ್ಕಾಗಿ ನಾನು ಇವರನ್ನ ಸಂಭಾಲನೆ ಮಾಡ್ಬೇಕಾಗಿದೆ. ನನ್ನ ಕಾರಣದಿಂದ ಇಷ್ಟೆಲ್ಲ ತಪ್ಪನ್ನ ಅವರು ಅನುಭವಿಸಿದ್ರು ಅಂತ ಹೇಳಿ. ಬಾಪ್ ರಕ್ಷಾ ಜರೂರ್ ಕರ್ತೆ. ಅದಕ್ಕಾಗಿ ಬ್ರಹ್ಮ ತಂದೆಯನ್ನ ಬಾಬಾ ರಕ್ಷಣೆ ಮಾಡ್ತಾರೆ. ऐसे बच्चों की रक्षा बाप करते हैं. ಯಾರು ಬಾಬಾರವರ ಪರವಾಗಿ ಎಷ್ಟು ನಿಂದನೆಗಳನ್ನ ಸಹಿಸ್ಕೋತಾರೆ, ಮಾತುಗಳನ್ನ ಸಹಿಸ್ಕೋತಾರೆ, ಪರಿಸ್ಥಿತಿಗಳನ್ನ ಎದುರಿಸ್ತಾರೆ, ಅಂತವರ ರಕ್ಷಣೆಯನ್ನ ಬಾಬಾ ಮಾಡ್ತಾರೆ. ಹಾಗಾಗಿ ಬಾಬಾ ಹೇಳಿದ್ರು, ಯಾರ ರಕ್ಷಣೆ ಮಾಡ್ತಾರೆ ಬಾಬಾ ಅಂದ್ರೆ ಬಾಬಾನ ಸಲುವಾಗಿ ಎಷ್ಟು ಮಾತುಗಳನ್ನ ನಿಂದನೆ ಮಾಡಿಸ್ಕೋತೀರಿ ಅಂತವರ ರಕ್ಷಣೆ ನಾನು ಖಂಡಿತ ಮಾಡ್ತೇನೆ. ಜಿತ್ನಾ ಸಚ್ಚಾಯಿ ಪರ್ ಚಲ್ತೆ ಹೇ ಉನ್ಕಿ ರಕ್ಷಾ ಹೋತಿ ಹೇ. ಯಾರು ಸತ್ಯ ಮಾರ್ಗದಂತೆ ನಡೀತಾ ಇದ್ದಾರೆ, ಸತ್ಯತೆಯಿಂದ ಇರ್ತಾರೆ ಅಂತವರ ರಕ್ಷಣೆ ಮಾಡ್ತೀನಿ. ಜೂಟ್ ಕಿ ರಕ್ಷಾ ನಹಿ ಹೋತಿ. ಸುಳ್ಳಿನ ರಕ್ಷಣೆ ಆಗೋದಿಲ್ಲ. ಉನ್ಕಿ ತೋ ಫಿರ್ ಸಜಾ ಕಾಯಂ ಹೇ. ಬಾಬಾ ಹೇಳ್ತಿದ್ದಾರೆ,
ಸತ್ಯದ ರಕ್ಷಣೆ ಆಗುತ್ತೆ. ಯಾರು ಸುಳ್ಳಲ್ಲಿದ್ದಾರೆ, ಸುಳ್ಳಿನ ಮಾರ್ಗದಲ್ಲಿ ನಿಡ್ತಿದ್ದಾರೆ, ಅವರಿಗಾಗಿ ಶಿಕ್ಷೆಗಳಿದಾವೆ ಅಂತ ಬಾಬಾ ಹೇಳ್ತಿದ್ರು. ಇಸ್ಲಿಯೇ ಬಾಪ್ ಸಮझाते हैं माया तो एकदम नाक से पकड़कर ಖತಮ್ ಕರ್ ದೇತೆ ಹೇ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಮಾಯೆ ಮೂಗನ್ನ ಹಿಡಿದು ತಕ್ಷಣ ಕೆಳಗ್ ಬೀಳಿಸ್ಬಿಡುತ್ತೆ, ಸಮಾಪ್ತಿನೇ ಮಾಡ್ಬಿಡುತ್ತೆ. ಬಚ್ಚೆ ಖುದ್ ಫೀಲ್ ಕರ್ತೆ ಹೇ ಮಾಯಾ ಖಾ ಲೇತಿ ಹೇ. ಯಾವಾಗ ಮಾಯೆ ಹಿಡ್ಕೊಂಡು ಬೀಳ್ಸಿರುತ್ತೆ, ಪೆಟ್ಟು ಕೊಟ್ಟಿರುತ್ತೆ, ದುಃಖ ಆಗ್ತೀರಿ, ಅವಾಗ ಅನುಭವ ಮಾಡ್ತೀರಂತೆ ನಮ್ಗೆ ಮಾಯೆ ಹೆಂಗ್ ಪೆಟ್ಟು ಕೊಡ್ತು, ನಮ್ಗೆ ಹೆಂಗ್ ಮೋಸ ಮಾಡ್ತು ಮಾಯೆ ಅನ್ನೋದು ಅನುಭವ ಮಾಡ್ತೀರಿ ಅಂತ ಬಾಬಾ ಹೇಳ್ತಿದ್ರು. ತೋ ಫಿರ್ ಪಡಾಯಿ ಚೋಡ್ ದೇತೆ ಹೇ. ಹೀಗೆ ಅಂತವ್ರು, ಮಾಯೆ ಪೆಟ್ಟಿನ ಅನುಭವ ಮಾಡೋರು ಬಿಟ್ಟು ಹೋಗ್ಬಿಡ್ತಾರೆ, ವಿದ್ಯೆಯನ್ನ ಓದೋದೇ ಇಲ್ಲ. ಬಾಪ್ ಕಾತೆ ಹೇ ಪಡಾಯಿ ಜರೂರ್ ಪಡು. ಬಾಬಾ ಕೂಡ ಹೇಳ್ತಿದಾರೆ, ವಿದ್ಯೆಯನ್ನ ಅವಶ್ಯವಾಗಿ ಓದಿ. ಅಚ್ಚಾ ಕಹಾ ಕಿಸಿ ಕೋ ದೋಷ ಹೇ, ಇಸ್ಮೇ ಜೈಸಾ ಕರೇಕಾ ಸೋ ಭವಿಷ್ಯ ಮೇ ಪಾಯಂಗೆ. ಬಾಬಾ ಕೂಡ ಹೇಳ್ತಿದ್ರಿ, ಇಲ್ಲಿ ಯಾರ್ದು ಯಾರ ಮೇಲೆ ದೋಷನೂ ಕೂಡ ಇಲ್ಲ. ಯಾರು ಏನೇನ್ ಮಾಡ್ತಾರೆ ಅವರು ಭವಿಷ್ಯಕ್ಕಾಗಿ ಪಡ್ಕೊಳ್ತಾ ಹೋಗ್ತಾರೆ. ಕ್ಯೂಕಿ ಅಭಿ ದುನಿಯಾ ಬದಲ್ ರಹಿ ಹೇ, ಈಗ ಜಗತ್ತೇ ಬದಲಾಗಲಿದೆ. ಮಾಯೆ ಐಸೆ ಅಂಗೂರಿ ಮಾರ್ ದೇತೆ ಹೇ ಜೋ ಖುಷಿ ನಹಿ ರಹತೆ ಹೇ. ಮಾಯೆ ಇಂತ ಪೆಟ್ಟು ಕೊಡುತ್ತೆ, ಆದ್ರೆ ಆ ಪೆಟ್ಟಿನಿಂದ ಅಂತವ್ರು ಖುಷಿನೇ ಇರೋದಿಲ್ಲ, ಖುಷಿನೇ ಕಳ್ಕೊಂಡ್ ಬಿಡ್ತಾರೆ. ಆ ರೀತಿ ಮಾಯೆ ಪೆಟ್ಟು ಕೊಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಿರ್ ಚಿಲ್ಲಾತೆ ಹೇ ಬಾಬಾ ಪತಾ ನಹಿ ಕ್ಯಾ ಹೋಗಾ. ಹೀಗೆ ಮಾಯೆ ಪೆಟ್ಟಿಗೆ ಬಿದ್ದವರು ಮತ್ತೆ ಬಾಬಾರವ್ರ ಮುಂದೆ ಕೂಗ್ತಾರೆ, ಬಾಬಾ ಏನಾಯ್ತು ಏನೋ, ನನ್ಗೆ ಖುಷಿನೇ ಇಲ್ಲ, ನಾನೆಷ್ಟು ದುಃಖಿ ಆಗಿದ್ದೀನಿ ಅಂತ ಹೇಳಿ ಮತ್ತೆ ಬಾಬಾರವ್ರ ಮುಂದೆ ಕೂಗಾಡ್ತಾರೆ. ಯುದ್ಧಕ್ಕೆ ಮೈದಾನ್ ಮೇ ಬಹುತ್ ಖಬರ್ದಾರ್ ರಹನಾ ಹೇ. ಇದು ಯುದ್ಧದ ಮೈದಾನ. ಮಾಯೆ ಎಲ್ಲೆಲ್ಲಿ ಯಾವಾಗ ಪೆಟ್ಟು ಬೀಳಿಸುತ್ತೋ ಗೊತ್ತಿಲ್ಲ, ಚಡಿ ಏಟ್ ಕೊಟ್ಟಂಗ್ ಹೇಟ್ ಕೊಡ್ತಾ ಇರ್ತದೆ. ಹಾಗಾಗಿ ಇಷ್ಟು ಜಾಗೃತ ಆಗ್ರಿ, ಮಾಯೆ ಪೆಟ್ಟು ಬೀಳದಂತೆ ಎಚ್ಚರ ವಹಿಸ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿ ಕಹಾ ಕೊಯಿ अंगूरी न मार देते फिर भी ಜಾಸ್ತಿ ತಾಕತ್ ವಾಲೆ ಹೋತೆ ಹೇ ತೋ ದುಸ್ರೋ ಕೋ ಗಿರಾ ದೇತೆ ಹೇ. ಬಾಬಾ ಹೇಳಿದ್ರಿ, ಈ ಜಗತ್ತಲ್ಲಿ ಮಾಯೆನೆ ಬಹಳ ಸ್ಟ್ರಾಂಗ್ ಇದೆ. ಯಾಕೆಂದ್ರೆ ಅದರದೇ ರಾಜ್ಯ, ನೀವೆಲ್ಲೂ ಹೋದ್ರು ಮಾಯೆ ಸಂಘದವರೇ ಸಿಗ್ತಾರೆ. ಅದಕ್ಕಾಗಿ ಶಕ್ತಿಶಾಲಿ ಇರೋದ್ರ ಕಾರಣ ಶಕ್ತಿಹೀನರಿಗೆ ಪೆಟ್ಟು ಬೀಳಿಸುವಂತ ಪ್ರಯತ್ನ ಮಾಡ್ತಾ ಇರತ್ತೆ. ಹಾಗಾಗಿ ಬಾಬಾರವ್ರನ್ನ ಜೊತೆ ಇಟ್ಕೊಳ್ತೀರಿ, ಬಾಬಾರವರ ನೆನಪಿಟ್ಕೊಳ್ತೀರಿ ಅಂದ್ರೆ ಬಾಬಾನು ಶಕ್ತಿಶಾಲಿ ಇದ್ದಾರೆ. ಆಗ ಮಾಯೆ ನಿಮ್ಗೆ ಪೆಟ್ಟು ಕೊಡೋದಿಲ್ಲ. ಒಬ್ರೇ ಹೋಗ್ತೀರಿ, ನೀವೊಬ್ಬ ಒಂಟಿಯಾಗಿನೇ ಕೆಲಸ ಕಾರ್ಯ ಮಾಡ್ತೀರಂದ್ರೆ ಮಾಯೆ ಪೆಟ್ಟು ಕೊಡುತ್ತೆ. ಯಾಕೆಂದ್ರೆ ಅದು ಇಲ್ಲಿ ಶಕ್ತಿಶಾಲಿ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಶಕ್ತಿಶಾಲಿಗಳು ದುರ್ಬಲರಿಗೆ ಪೆಟ್ಟು ಕೊಡ್ತಾರಲ್ಲ, ಹಾಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ दूसरे दिन पर रखते हैं यह माया की ಲಡಾಯಿ ತೋ ಅಂತ್ ತಕ್ ಚಲ್ತಿ ಹಿ ರಹತೆ ಹೇ. ಹೀಗೆ ದಿನ ಪ್ರತಿಯಾಗಿ ಅಂತ್ಯದವರೆಗೂ ಮಾಯೆಯ ಈ ಹೋರಾಟ ಯುದ್ಧ ನಡೀತಾನೆ ಇರುತ್ತೆ. ನೀಚೆ ಊಪರ್ ಹೊತ್ತೆ ರಹತೆ ಹೇ. ಹೀಗೆ ಕೆಳಗೆ ಮೇಲೆ ಆಗ್ತಾನೆ ಇರ್ತೀರಿ, ಸೋಲೋದು ಗೆಲ್ಲೋದು ಆಗ್ತಾ ಇರತ್ತೆ. कोई बच्चे अच्छा नहीं बताते हैं, इज्जत का बहुत डर है, ಪತಾ ನಹಿ ಬಾಬಾ ಕ್ಯಾ ಕರೆಂಗೆ. ಬಾಬಾ ಹೇಳ್ತಿದ್ರು, ಕೆಲವು ಮಕ್ಕಳಿಗೆ ಭಯ ಇದೆ, ನಾಚಿಕೆ ಆಗತ್ತಂತೆ ಬಾಬಾರವ್ರ ಮುಂದೆ ಎಲ್ಲ ಹೇಳಲಿಕ್ಕೆ. ಅಯ್ಯೋ ಬಾಬಾ ಮುಂದೆ ಹೇಳಿದ್ರೆ ಏನ್ ಅನ್ಕೋತಾರ ಏನೋ, ಈ ರೀತಿಯ ಭಯ ಇರುವ ಕಾರಣ ಬಾಬಾರವರಿಂದ ಎಲ್ಲವನ್ನ ಮುಚ್ಚಿಡ್ತಾ ಹೋಗ್ತಾರೆ. ಜಬ್ ತಕ್ ಸಚ್ಚ ಬತಾಯ ನಹಿ ಹೇ ತಬ್ ತಕ್ ಆಗೆ ಚಲ್ ನಾ ಸಕೆ. ಎಲ್ಲಿವರೆಗೂ ನೀವು ಎಲ್ಲವನ್ನ ಸತ್ಯವಾಗಿ ಬಾಬಾರವ್ರ ಮುಂದೆ ಹೇಳೋದಿಲ್ವೋ ಅಲ್ಲಿಯವರೆಗೂ ಈಸಿಯಾಗಿ ಈ ಮಾರ್ಗದಲ್ಲಿ ನಡೆಯಕ್ಕಾಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸತ್ಯವನ್ನ ಹೇಳ್ದಷ್ಟು ಫ್ರೀ ಮಾಡ್ಕೊಂಡು, ಮನಸ್ಸನ್ನ ಫ್ರೀ ಮಾಡ್ಕೊಂಡು ಬಾಬಾರವ್ರ ಶ್ರೀಮತದಂತೆ ನಡೀತಾ ಹೋಗ್ತೀರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಅಂದರ್ ಮೇ ಕಟಕ್ತಾ रहता है फिर ವೃದ್ಧಿ ಹೋ ಜಾತಿ ಹೇ. ಒಳಗಡೆ ಮನಸ್ಸು ತಿಂತಾ ಇರುತ್ತೆ, ಇಂಥ ತಪ್ಪು ಮಾಡಿದೆ ಅನ್ನುವಂಥದ್ದು. ಅದು ಮತ್ತೆ ತಪ್ಪೆ ಇನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಬಾರವ್ರ ಮುಂದೆ ಹೇಳ್ತೀರಂದ್ರೆ ಎಲ್ಲ ಖಾಲಿ ಮಾಡ್ಕೊಳ್ತೀರಿ, ತಪ್ಪು ಮತ್ತೆ ವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಪೆ ಹಿ ಸಚ್ ಕಬಿ ನಹಿ ಬತಾಯಂಗೆ. ಬಾಬಾ ಹೇಳ್ತಿದ್ರೆ, ಕೆಲವರು ತಾವಾಗಿ ಸತ್ಯವನ್ನ ಹೇಳೋದೇ ಇಲ್ಲ. कह दो है तो समझते हैं, यहाँ बाबा को सुनाएंगे तो हम भी सुना दे.
ಬಾಬಾರವ್ರಿಗೆ ಹೇಳ್ತಾ ಬಾಬಾ ಹೇಳ್ದೆ ನಾನು ಕೇಳಿದ್ರೆ ನಾನು ಹೇಳಿದ್ರಾಯ್ತು ಅಂತ ಹೇಳಿ ಹೇಳೋರು ಕೂಡ ಇದ್ದಾರೆ. ಮಾಯಾ ಬಡಿ ದುಶ್ಮನ್ ಹೇ, ಮಾಯೆ ದೊಡ್ಡ ಶತ್ರು ಆಗಿದೆ. समझ जाता है कि इनकी तकदीर में इतना ऊंच पद नहीं है तो ಸರ್ಜನ್ ಸೆ ಚಿಪಾತೆ ಹೇ. ಬಾಬಾ ಹೇಳ್ತಾರೆ ಯಾರ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳುವಂತಹ ಭಾಗ್ಯನೇ ಇಲ್ವೋ ಅಂತವ್ರು ಸರ್ಜನ್ನ ಮುಂದೆ ಎಲ್ಲವನ್ನ ಮುಚ್ಚಿಡ್ತಾ ಹೋಗ್ತಾರೆ. ಯಾರ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳುವ ಭಾಗ್ಯ ಇದೆಯೋ ಅಂತವ್ರು ಸರ್ಜನ ಮುಂದೆ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಚಿಪಾನೆ ಸೆ ಬಿಮಾರಿ ಚೋಡೆಂಗಿ ನಹಿ, ಮುಚ್ಚಿಡುವುದ್ರಿಂದ ಬಂದಿರುವ ಕಾಯಿಲೆ ಬಿಟ್ಟು ಹೋಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸರ್ಜನ್ ಡಾಕ್ಟರ್ ಮುಂದೆ ಎಲ್ಲಾ ಕಾಯಿಲೆಗಳನ್ನ ಹೇಳ್ಬೇಕು, ಆಗ ಅವರು ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ, ಕಾಯಿಲೆಗಳು ದೂರ ಆಗತ್ತೆ. ನೀವು ಸರ್ಜನ್ ಮುಂದೆ ಏನು ಹೇಳಲಿಲ್ಲ ಅಂದ್ರೆ ಕಾಯಿಲೆಗಳು ಇನ್ನೂ ವೃದ್ಧಿ ಆಗ್ತಾ ಹೋಗುತ್ತೆ. ಜಿತ್ನ ಚಿಪಾಯಂಗೆ ಉತ್ನ ಗಿರ್ತಿ ಹಿ रहेंगे. ಎಷ್ಟೆಷ್ಟು ಮುಚ್ಚಿಡ್ತಾ ಹೋಗ್ತೀರೋ ಅಷ್ಟಷ್ಟು ಬೀಳ್ತಾ ಹೋಗ್ತೀರಿ. ಭೂತ ತೋ ಸಬ್ಮೆ ಹೈನಾ, ಈ ಭೂತಗಳಂತೂ ಎಲ್ಲರಲ್ಲೂ ಇದಾವಲ್ವಾ ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ತಮ್ಮ ಭೂತಗಳ ಸಮಾಚಾರವನ್ನ ಸರ್ಜನ್ ಮುಂದೆ ಹೇಳ್ಬೇಕಾಗಿದೆ. ಜಬ್ ತಕ್ ಕರ್ಮಾತೀತ ಅವಸ್ಥಾ ನಹಿ ಪಾನಿ ತಬ್ ತಕ್ ಕ್ರಿಮಿನಲ್ ಐಬಿ ಚೋಡ್ತೆ ಹಿ ನಹಿ. ಎಲ್ಲಿವರೆಗೂ ಕರ್ಮಾತೀತ ಸ್ಥಿತಿಯನ್ನ ಹೊಂದುವುದಿಲ್ವೋ ಅಲ್ಲಿವರೆಗೂ ಕೆಟ್ಟ ದೃಷ್ಟಿ ಹೋಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಬ್ಸೆ ಬಡಾ ದುಶ್ಮನ್ ಹೇ ಕಾಮ್, ಕೊಯಿ ಗಿರ್ ಪಡ್ತೆ ಹೇ. ಎಲ್ಲದಕ್ಕಿಂತ ದೊಡ್ಡ ಶತ್ರು ಈ ಕಾಮ ಮಹಾಶತ್ರು ಆಗಿದೆ. ಇದರಲ್ಲಿನೇ ಎಲ್ಲರೂ ಬಿದ್ದೋಗ್ತಾ ಇದ್ದಾರೆ. ಬಾತೋ ಬಾರ್ ಬಾರ್ ಸಮझाते हैं, ಶಿವಬಾಬಾ ಕೆ ಶಿವಾಯ ಕೊಯಿ ದೇಹದಾರಿ ಕೋ ಯಾದ್ ನಹಿ ಕರ್ನಾ ಹೇ. ಬಾಬಾ ಅಂತೂ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ, ಶಿವಬಾಬಾರವರ ಹೊರತು ಯಾವುದೇ ದೇಹದಾರಿಗಳನ್ನ ನೆನಪು ಮಾಡಬೇಡಿ. ಕೊಯಿ ತೋ ಐಸೆ ಪಕ್ಕೆ ಹೇ ಜೋ ಕಬಿ ಕಿಸಿ ಯಾದ್ ನಹಿ ಆಯಂಗೆ. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಹಿಂಗಿದ್ದಾರೆ, ಎಷ್ಟು ಪಕ್ಕ ಇದ್ದಾರೆ, ತಂದೆ ಹೊರತಾಗಿ ಬೇರೆ ಯಾರು ಅವ್ರಿಗೆ ನೆನಪೇ ಬರೋದಿಲ್ಲ. ಅಂತ ಪಕ್ಕ ಮಕ್ಕಳು ಕೂಡ ಇದ್ದಾರೆ. ಪವಿತ್ರ ಸ್ತ್ರೀ ಹೋತಿ ಹೈನಾ, ಉನ್ಕಿ ಕುಬುದ್ಧಿ ನಹಿ ಹೋತಿ ಹೇ. ಬಾಬಾ ಹೇಳ್ತಾರೆ ಪವಿತ್ರ ಸ್ತ್ರೀ, ಪವಿತ್ರ ಮತ್ತೆ ಪವಿತ್ರತಾ ಆಗಿರುವಂತ ಸ್ತ್ರೀ ಎಂದು ತಮ್ಮ ಕುಬುದ್ಧಿ ಇರೋದಿಲ್ಲ. ತನ್ನ ಪತಿ ಅಲ್ಲದೆ ಬೇರೆ ಪತಿಯನ್ನ ನೋಡೋದೇ ಇಲ್ಲ, ಅವ್ರ ಮನಸ್ಸಿಂದ ಕೂಡ ವಿಚಾರ ಬರೋದಿಲ್ಲ. ಹಾಗೆ ಪವಿತ್ರತಾ ಇರೋರು ಇರ್ತಾರೆ. ಹಾಗೆಯೇ ಶಿವಬಾಬಾ ಅಲ್ಲದೆ ಬೇರೆ ಯಾರನ್ನು ಕೂಡ ನೆನಪು ಮಾಡದೆ ಇರುವಂತಹ ಪಕ್ಕಾ ಮಕ್ಕಳಿದ್ದಾರೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. मीठे मीठे सिखलाते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ನಮಗೆ ಓದಿಸುವರು ಸ್ವಯಂ ಜ್ಞಾನದ ಸಾಗರ, ಬೇಹದ್ದಿನ ತಂದೆಯಾಗಿದ್ದಾರೆ. ನಮಗೆ ಓದಿಸುವವರು ಜ್ಞಾನದ ಸಾಗರ, ಬೇಹದ್ದಿನ ತಂದೆಯಾಗಿದ್ದಾರೆ. ಇದರಲ್ಲಿ ಎಂದಿಗೂ ಸಂಶಯವನ್ನು ತಂದುಕೊಳ್ಳಬಾರದು. ಸುಳ್ಳು ಕಪಟವನ್ನ ಬಿಟ್ಟು ಸತ್ಯವಾದ ಚಾರ್ಟ್ ಅನ್ನು ಇಡಬೇಕು. ಸುಳ್ಳು ಕಪಟವನ್ನ ಬಿಟ್ಟು ಸತ್ಯವಾದ ಚಾರ್ಟ್ ಇಡಬೇಕು. ದೇಹಾಭಿಮಾನದಲ್ಲಿ ಬಂದು ಎಂದಿಗೂ ಪದವಿ ದ್ರೋಹಿಗಳಾಗಬಾರದು. ದೇಹಾಭಿಮಾನದಲ್ಲಿ ಬಂದು ಎಂದಿಗೂ ಪದವಿ ದ್ರೋಹಿಗಳಾಗಬಾರದು. ಪದವಿಯನ್ನ ಕಡಿಮೆ ಮಾಡ್ಕೊಳ್ಬಾರ್ದು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ನಾಟಕವನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಂದೆಯ ಸಮಾನ ಬಹಳ ಮಧುರ ಹಾಗೂ ನಮ್ರರಾಗಿರಬೇಕು.
ಬಹಳ ಮಧುರ ಹಾಗೂ ನಮ್ರರಾಗಿರಬೇಕು. ತಮ್ಮ ಅಹಂಕಾರವನ್ನು ತೋರಿಸಬಾರದು. ತಮ್ಮ ಅಹಂಕಾರವನ್ನು ತೋರಿಸಬಾರದು. ತಮ್ಮ ಮತವನ್ನ ಬಿಟ್ಟು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು. ತಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಗುರಿಯನ್ನು ತಲುಪುವಂತಹ, ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಗುರಿಯನ್ನು ತಲುಪುವಂತಹ ಸರ್ವ ಆಕರ್ಷಣ ಮುಕ್ತ ಭವ. ಸರ್ವ ಆಕರ್ಷಣ ಮುಕ್ತ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ಬಾಬ್ದಾದ ಮಕ್ಕಳಿಗೆ ತಮ್ಮ ಸ್ನೇಹ ಹಾಗೂ ಸಹಯೋಗದ ಮಡಿಲಿನಲ್ಲಿ ಕುಳ್ಳಿರಿಸಿಕೊಂಡು ಗುರಿಯತ್ತ ಕೊಂಡೊಯ್ತಾ ಇದ್ದಾರೆ. ಬಾಬಾರವರು ನಾವೆಲ್ಲ ಮಕ್ಕಳನ್ನ ತಮ್ಮ ಮಡಿಲಲ್ಲಿ ಕೂರಿಸ್ಕೊಂಡು ಗುರಿಯತ್ತ ಕರ್ಕೊಂಡು ಹೋಗ್ತಿದ್ದಾರೆ. ಈ ಮಾರ್ಗ ಪರಿಶ್ರಮದ್ದಲ್ಲ. ಆದ್ರೆ ಯಾವಾಗ ಮುಖ್ಯ ಮಾರ್ಗಕ್ಕೆ ಬದಲಾಗಿ ಗಲ್ಲಿಗಳಲ್ಲಿ ಹೋಗಿ ಬಿಡುತ್ತೀರಿ, ಗುರಿಯಿಂದ ಮುಂದೆ ಹೋಗಿ ಬಿಡುತ್ತೀರಿ, ಆಗ ಮತ್ತೆ ವಾಪಸ್ ಬರೋದ್ರಲ್ಲಿ ಪರಿಶ್ರಮ ಪಡ್ಬೇಕಾಗತ್ತೆ. ಬಾಬಾ ಮಡಿಲಲ್ಲೇ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಮಡಿಲಲ್ಲಿ ಕುಂದಿರ್ಸ್ಕೊಂಡ್ರೆ ಏನ್ ಪರಿಶ್ರಮ ಅಂತ ಬಾಬಾ ಕೇಳ್ತಾರೆ. ಗುರಿ ತಲುಪೋದು ಪರಿಶ್ರಮನೇ ಇಲ್ಲ. ಆದ್ರೆ ಯಾವಾಗ ಪರಿಶ್ರಮ ಮಾಡ್ಕೋತೀರಿ ಅಂದ್ರೆ ಈ ಮುಖ್ಯ ಮಾರ್ಗ ಬಿಟ್ಟು ಗಲ್ಲಿಯಲ್ಲಿ ಹೋಗ್ತೀರಿ. ಬಾಬಾ ಹೇಳಿದ್ರೆ ಇವತ್ತು ಕಾಡಲ್ಲಿ ಹೋಗ್ತೀರಿ, ಕಾಡನ್ನ ಪಾರ್ ಮಾಡ್ಕೊಂಡು ಆಮೇಲೆ ಸ್ವರ್ಗದಲ್ಲಿ ಬರುವ ಪ್ರಯತ್ನ ಮಾಡ್ತೀರಿ. ಹಾಗೆ ಗಲ್ಲಿಗಳಲ್ಲಿ ಸಂದುಗಳಲ್ಲಿ ಸುತ್ತಾಡ್ಕೊಂಡು ಬರುವುದರಿಂದ ಮತ್ತೆ ಈ ದಾರಿ ಬಂದಿರೋದು ತಪ್ಪು ಅಂತ ಹೇಳಿ ತಿಳ್ಕೊಂಡು ಮತ್ತೆ ವಾಪಸ್ ಬಂದು ಮುಖ್ಯ ರಸ್ತೆಯಿಂದ ಬರೋದ್ರಲ್ಲಿ ಪರಿಶ್ರಮ ಅನ್ಸುತ್ತೆ. ಈಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾರವ್ರ ಮಡಿಲಲ್ಲಿ ಕುತ್ಕೊಂಡಾಗ ಪರಿಶ್ರಮ ಇಲ್ಲ. ಇಳಿದೋಗಿ ಗಲ್ಲಿಯಲ್ಲಿ ಸುತ್ತಾಡ್ಕೊಂಡು ಬರ್ತಿರಲ್ಲ, ಅವಾಗ ಪರಿಶ್ರಮ ಅನ್ಸುತ್ತೆ. ಪರಿಶ್ರಮದಿಂದ ರಕ್ಷಿಸುವ ಸಾಧನವಾಗಿದೆ ಒಬ್ಬರ ಪ್ರೀತಿಯಲ್ಲಿರೋದು. ಬಾಬಾ ಹೇಳ್ತಾರೆ, ಈಗ ಪರಿಸ್ಥಿತಿಯಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಬಾಬಾ ಹೇಳ್ತಿದ್ದಾರೆ, ಒಬ್ಬ ತಂದೆಯ ಪ್ರೀತಿಯಲ್ಲಿರಿ. ಒಬ್ಬ ತಂದೆಯ ಪ್ರೀತಿಯಲ್ಲಿರಿ. ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರಿ. ಎಲ್ಲಾ ಕಾರ್ಯ ಮಾಡಿದರಾದರೆ ಬೇರೆ ಏನೂ ಕಾಣುವುದಿಲ್ಲ. ಬಾಬಾ ಹೇಳ್ತಾರೆ, ಇಷ್ಟು ಪ್ರೀತಿಯಲ್ಲಿ ಲವಲೀನರಾಗಿ ಎಲ್ಲ ಕಾರ್ಯವನ್ನ ಮಾಡಿದ್ರು ಸುಸ್ತಾಗಿದ್ದೀನಿ, ಆಯಾಸಾಗಿದ್ದೀನಿ, ಇಷ್ಟು ಮಾಡ್ದೇನೆ ಅಂತದ್ದು ಏನು ಕಾಣಿಸೋದೇ ಇಲ್ಲ. ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗ್ಬಿಡ್ತೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಲ್ಲದರಿಂದ ಮುಕ್ತ ಆಗ್ಲಿಕ್ಕೆ ಒಂದೇ ಒಂದು ಪ್ರೀತಿಯಲ್ಲಿ ಲವಲೀನರಾಗ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗ್ತೀರಿ. ಸ್ಲೋಗನ್ ಇದೆ, ತಮ್ಮ ಅದೃಷ್ಟಶಾಲಿಯ ಅನುಭವವನ್ನು ನಿಮ್ಮ ಮುಖ ಮತ್ತು ಚಲನೆಯಿಂದ ಮಾಡಿಸಿರಿ. ನಿಮ್ಮ ಮುಖ ಮತ್ತು ಚಲನೆಯಿಂದ ಮಾಡಿಸಿರಿ. ತಾವು ಎಷ್ಟು ಅದೃಷ್ಟವಂತರು ಅನ್ನೋದು ಯಾರಾದ್ರೂ ಗುರುತಿಸ್ಬೇಕಂದ್ರೆ ಮುಖದಿಂದ ಚಲನೆಯಿಂದ ಮಾಡಿಸಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ವರ್ಣನೆ ಮಾಡೋದ್ರಿಂದ ಮಾಡಿಸ್ಬೇಡಿ. ಓಂ ಶಾಂತಿ. ಡಿಸೆಂಬರ್ 8ನೇ ತಾರೀಕು ಕೂಡ್ಲಿಗೆಯಲ್ಲಿ ಬಾಬಾರ ಮನೆ ಉದ್ಘಾಟನೆ ಇದೆಯಲ್ಲ, ಅದಕ್ಕಾಗಿ ಅಕ್ಕರು ಹೇಳಿದರೆ ಇವತ್ತಿಂದನೇ ಯಾರೇ ಬರುವಂತವ್ರೆಲ್ಲ ಇದ್ದಾರೆ, ಹೆಸರೆಲ್ಲ ಕಲೆಕ್ಟ್ ಮಾಡಬೇಕು. ಅಷ್ಟು ಸಂಖ್ಯೆಯಲ್ಲಿ ಆಗ್ಲೇಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ಹಳ್ಳಿಗಳಿಂದಲೂ ಕೂಡ ಹೆಚ್ಚು ತಿಳಿಸ್ರಿ. ಅಣ್ಣೋರು ಬರ್ತಿದ್ದಾರೆ, ಅಣ್ಣೋರು ಕ್ಲಾಸ್ ಇರುತ್ತೆ, ಮತ್ತೆ ಬೇರೆ ಬೇರೆ ಸೆಂಟರ್ನ ಎಲ್ಲ ಪರಿವಾರದವರು ಬರ್ತಾ ಇರ್ತಾರೆ. ಇಲ್ಲಿ ಹಳೆಕೋಟೆ ಅವ್ರು ಬರಲ್ಲ. ಹೇಳಿರ ಜಾತ್ರೆ ಇದೆ.
ಬೇರೆ ಹಳ್ಳಿನಲ್ಲಿ ಕೂಡ ಅನೌನ್ಸ್ ಮಾಡಿ ಎಲ್ಲರೂ ಬರುವ ಪ್ರಯತ್ನ ಮಾಡಲಿ ಅಂತ. ಬಾಬಾರವರ ಇಂದು ಸಂಜೆ ಬಾಬಾರವರ ಮಿಲನ ಇದೆ. ಹಾಗಾಗಿ ಎಲ್ಲರೂ 5 ಗಂಟೆಯಿಂದ ಯೋಗಕ್ಕೆ